ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಎಲ್ಲರಿಗೂ ನನ್ನ ವಂದನೆಗಳು. ಪ್ರಕಟಣೆ ಪುಸ್ತಕವನ್ನು ಕಳೆದ ಅನೇಕ ದಿವಸಗಳಿಂದ ಅಧ್ಯಯನ ಮಾಡುವ ಹಾಗೆ ಕರ್ತನಾದ ಯೇಸು ಸ್ವಾಮಿ ನಮಗೆ ಸಹಾಯ ಮಾಡಿದ್ದಾನೆ. ಪ್ರಾರ್ಥನೆಯೊಂದಿಗೆ ನಾವು ಮುಂದುವರೆದ ಭಾಗವನ್ನು ಅಧ್ಯಯನ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಕರ್ತನೆ, ಒಳ್ಳೆಯ ಸಮಯಕ್ಕಾಗಿ ನಿನ್ನನ್ನು ಸ್ತುತಿಸುತ್ತೇವೆ, ಕೊಂಡಾಡುತ್ತೇವೆ, ನಿನ್ನ ನಾಮವನ್ನು ಘನಪಡಿಸುತ್ತೇವೆ ಸ್ವಾಮಿ. ಕರ್ತನೆ, ಈ ಸಮಯದಲ್ಲಿ ಜೀವದ ವಾಕ್ಯಗಳ ಮೂಲಕ ನಮ್ಮೆಲ್ಲರ ಜೊತೆಯಲ್ಲಿ ಮಾತನಾಡಬೇಕ ಕರ್ತನೆ ಕೇಳಿಕೊಳ್ತಾನಪ್ಪ. ಪ್ರಕಟಣೆ ಪುಸ್ತಕ ಅಧ್ಯಯನ ಮಾಡುವಾಗ ಅದರಲ್ಲಿ ಅಡಗಿರುವ ಅನೇಕ ರಹಸ್ಯಗಳನ್ನು ನಿನ್ನ ಮಕ್ಕಳದ ನಮಗೆ ಪವಿತ್ರಾತ್ಮನ ಮೂಲಕ ಪ್ರಕಟಪಡಿಸಬೇಕಾಗಿ ಕರ್ತನೆ ಕೇಳಿಕೊಡ್ತೇವೆ. ನಮ್ಮನ್ನು ತಗ್ಗಿಸಿ ನಿನ್ನ ಪವಿತ್ರ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ. ಯೇಸುವಿನ ಹೆಸರಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯ ದೇವರೇ, ಆಮೆನ್. ನಾವು ಪ್ರಕಟಣೆ ಪುಸ್ತಕ 6ನೇ ಅಧ್ಯಾಯ 1 ಮತ್ತು 2 ವಾಕ್ಯ ಮಾತ್ರ ಓದುವ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 6 1 and 2. ಯಜ್ಞದ ಕುರಿಯಾದಾತನು ಆ 7 ಮುದ್ರೆಗಳಲ್ಲಿ ಒಂದು ಮುದ್ರೆಯನ್ನು ಒಡೆಯುವಾಗ ನಾನು ನೋಡಿದೆನು, ಮತ್ತು ಆ 4 ಚೀವಿಗಳಲ್ಲಿ ಒಂದು ಚೀವಿಯು ಬಾ ಎಂದು ಗುಡುಗಿನಂತಿದ ಸ್ವರದಿಂದ ಹೇಳುವುದನ್ನು ಕೇಳಿದೆನು. ಆಗ ಇಗೋ, ಒಂದು ಬಿಳಿ ಕುದುರೆ ಕಾಣಿಸಿತು. ಅದರ ಮೇಲೆ ಕೂತಿದವನ ಕೈಯಲ್ಲಿ ಬಿಲ್ಲು ಇತ್ತು. ಅವನಿಗೆ ಜಯಮಾಲೆ ಕೊಡಲ್ಪಟ್ಟಿತು. ಅವನು ಜಯಿಸುತ್ತಿರುವವನಾಗಿ ಜಯಿಸುವುದಕ್ಕೋಸ್ಕರ ಹೊರಟನು. ಪ್ರೈಸ್ ದಿ ಲಾರ್ಡ್. ನಾವು ಕಳೆದ ದಿವಸಗಳಲ್ಲಿ 5 ಅಧ್ಯಾಯದವರೆಗೆ ನಾವು ಮುಗಿಸಿಬಿಟ್ಟಿದ್ದೇವೆ. ನಾವು ಈಗ ಧ್ಯಾನಿಸುವಂಥದ್ದು ಸಂಕಟ ಕಾಲದ ಅಥವಾ ಉಪದ್ರವ ಕಾಲದ ಕುರಿತಾಗಿರುವ ಸಂಗತಿಗಳನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ ಮುಂದಿನ ದಿವಸಗಳಲ್ಲಿ. ಪ್ರಿಯರೇ, ನಾವು 1 ಮತ್ತು 2, 3 ಅಧ್ಯಾಯಗಳಲ್ಲಿ ಕರ್ತನಾದ ಯೇಸು ಸ್ವಾಮಿ 7 ಸಭೆಗಳಲ್ಲಿ ಮಹಾಯಾಜಕನಾಗಿ ಸೇವೆ ಸಲ್ಲಿಸುವಂಥದ್ದನ್ನು ಅಲ್ಲಿ ಕಾಣ್ತೇವೆ. 4 ಮತ್ತು 5ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸು ಸ್ವಾಮಿ ಪರಲೋಕದಲ್ಲಿ ಸಿಂಹಾಸನ ಆಸೀನನಾಗಿರುವ ದೇವಾದಿ ದೇವನಾಗಿ ನಾವಲ್ಲಿ ಕಾಣ್ತೇವೆ. 6ನೇ ಅಧ್ಯಾಯದಿಂದ 18 ಅಧ್ಯಾಯದವರೆಗೆ ಆತನು ಭೂಲೋಕಕ್ಕೆ ನ್ಯಾಯ ತೀರಿಸುವಂಥ ನ್ಯಾಯಾಧಿಪತಿಯಾಗಿ ನಾವು ಆತನನ್ನು ಕಾಣ್ತೇವೆ. 19 ಮತ್ತು 20ನೇ ಅಧ್ಯಾಯದಲ್ಲಿ ಆತನು 1000 ವರ್ಷಗಳ ಕಾಲ ಈ ಭೂಮಿಯಲ್ಲಿ ಆಳ್ವಿಕೆ ಮಾಡಲಿಕ್ಕಿರುವ ರಾಜಾದಿ ರಾಜನಾಗಿ ನಾವಲ್ಲಿ ಕಾಣ್ತೇವೆ. ಮತ್ತು 21 ಮತ್ತು 22ನೇ ಅಧ್ಯಾಯದಲ್ಲಿ ಹೊಸ ಭೂಮಿಯಲ್ಲಿರುವ ಹೊಸ ಯೆರೂಸಲೇಮ್ ಪಟ್ಟಣದಲ್ಲಿ ಮೊದಲಗಿತ್ತಿಯಾದ ಸಭೆಯೊಟ್ಟಿಗೆ ಆತನು ಮೊದಲಿಂಗನಾದ ಯೇಸು ಕ್ರಿಸ್ತನು ಒಂದು ವೈವಾಹಿಕ ಒಂದು ನಿತ್ಯತ್ವದವರೆಗಿರುವ ಒಂದು ಜೀವಿತವನ್ನು ನಡೆಸುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಪ್ರಿಯರೇ, ಈಗ ಪ್ರಕಟಣೆ ಪುಸ್ತಕದಲ್ಲಿ 27 ಅಧ್ಯಾಯಗಳು ಉಂಟು, 404 ವಾಕ್ಯಗಳು ಉಂಟು. ಮಾತ್ರವಲ್ಲದೆ ಇದು ಸತ್ಯವೇದದಲ್ಲಿರುವ 66ನೇ ಪುಸ್ತಕವಾಗಿದೆ. ಹೊಸ ಒಡಂಬಡಿಕೆ 27ನೇ ಪುಸ್ತಕ ಕೂಡ ಆಗಿದೆ. ಇದನ್ನು 3 ವಿಭಾಗಗಳನ್ನಾಗಿ ವಿಂಗಡಿಸಬಹುದು. ಪ್ರಕಟಣೆ 1:19 ಓದ್ತೇವೆ. ನಡೆದ ಸಂಗತಿ, ನಡೆಯುತ್ತಿರುವ ಸಂಗತಿ, ನಡೆಯಬೇಕಾದ ಸಂಗತಿ ಎಂಬುದಾಗಿ ಹೇಳಿ ಅದನ್ನು 3 ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. 1ನೇ ಅಧ್ಯಾಯ 1ನೇ ಭಾಗವಾಗಿದೆ. ಅಲ್ಲಿ ನಡೆದ ಸಂಗತಿ ಕಾಣ್ತೇವೆ. ಪುನರುತ್ಥಾನ ಹೊಂದಿದಂಥ ಮಹಿಮಾ ಸ್ವರೂಪನಾದ ಯೇಸು ಕ್ರಿಸ್ತನ ದರ್ಶನ ಅಲ್ಲಿ ನಾವು ಕಾಣ್ತೇವೆ. ಪ್ರಿಯರೇ, 2 ಮತ್ತು 3ನೇ ಅಧ್ಯಾಯ 2ನೇ ಭಾಗವಾಗಿದೆ. ಅಲ್ಲಿ ನಡೆಯುತ್ತಿರುವ ಸಂಗತಿ ಕಾಣ್ತೇವೆ. ಸಭಾ ಕಾಲವಾಗಿದೆ, ನಡೆಯುತ್ತಿರುವಂಥ ಸಂಗತಿ. 3ನೇ ಭಾಗ 4ನೇ ಅಧ್ಯಾಯದ 1ನೇ ವಾಕ್ಯದಿಂದ 22 ಅಧ್ಯಾಯದ 21 ವಾಕ್ಯದವರೆಗೆ ಎತ್ತಲ್ಪಡುವಿಕೆಯಿಂದ ನಿತ್ಯತ್ವವರೆಗೆ, ರ್ಯಾಪ್ಚರ್ ಟು ಇಟರ್ನಿಟಿ ಅಂದರೆ ನಡೆಯಬೇಕಾದ ಸಂಗತಿಗಳನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಪ್ರಿಯರೇ, ನಿನ್ನೆ ದಿವಸ ನಾವು ಧ್ಯಾನ ಮಾಡಿದ್ದು ಈ ಸಂಕಟ ಕಾಲದ ವಿವಿಧ ಹೆಸರುಗಳು ಮತ್ತು ಅಲ್ಲಿಯ ಸಂಕಟ ಕಾಲದ ಕೆಲವೊಂದು ಪರಿಣಾಮಗಳ ಕುರಿತಾಗಿ, ಆ ಸಮಯದ ಒಂದು ಪರಿಸ್ಥಿತಿಯ ಕುರಿತಾಗಿ ಸ್ವಲ್ಪ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಪ್ರಿಯರೇ, ಆ ವಾಕ್ಯ ಮುಂದುವರಿಸುವ ನಿನ್ನೆ ದಿವಸ 3 ಹೆಸರುಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. ಅದರಲ್ಲಿ 1ನೇದು ನಾವು ಧ್ಯಾನಿಸಿದ್ದು ಏಷ್ಯನ ಪುಸ್ತಕ 13ನೇ ಅಧ್ಯಾಯ 13ರಿಂದ 16ನೇ ವಾಕ್ಯ ನಾವು ಜಸ್ಟ್ ಓದುತ್ತಾ ಹೋಗುವ. ಅದು 1ನೇ ವಿಷಯ. ನಿನ್ನೆ ನಾವು ಧ್ಯಾನಿಸೋದು ಸಂಕಟ ಕಾಲಕ್ಕಿರುವಂಥ ಹೆಸರುಗಳು ಮತ್ತು ಆ ಸಮಯದ ಪರಿಣಾಮಗಳನ್ನು ನಾವು ಧ್ಯಾನಿಸುತ್ತಾ ಇದ್ದೇವೆ. ಇದಕ್ಕಾಗಿ ಸೇನಾಧೀಶ್ವರನಾದ ಯೆಹೋವನ ಕೋಪೋದ್ರೇಕವು ತೀಕ್ಷ್ಣ ರೋಷವು ಮಸಗುತ್ತಿರುವ ಮಸಗುತ್ತಿರುವಂತ ದಿನ ಎಂಬುದಾಗಿ ಈ ಉಪದ್ರವ ಕಾಲದ ಕುರಿತಾಗಿರುವ ಒಂದು ಮೊದಲನೇ ಹೆಸರಾಗಿದೆ. ಪ್ರಿಯರೇ, 2ನೇ ಹೆಸರು 24ನೇ ಅಧ್ಯಾಯ 1-2 ವಾಕ್ಯ ಓದುವ. ಐಸಾಯ 24:1 and 2. ಇಗೋ, ಯೆಹೋವನು ಲೋಕವನ್ನು ಬರಿದು ಮಾಡಿ ಹಾಳಿಗೆ ತಂದು ವಿರೂಪಪಡಿಸಿ ಅದರ ನಿವಾಸಿಗಳನ್ನು ಚದರಿಸಿ ಬಿಡುವನಾಗಿದ್ದಾನೆ. ಭೂಲೋಕವನ್ನು ಹಾಳು ಮಾಡಿ ವಿರೂಪಗೊಳಿಸಿ ಅದರ ನಿವಾಸಿಗಳನ್ನು ಚದುರಿಸುವಂತ ಒಂದು ದಿವಸ ಇದು ಉಪದ್ರವ ಕಾಲವಾಗಿದೆ. ಪ್ರಿಯರೇ, 3ನೇದಾಗಿ ನಾವು ಯೆರೆಮೀಯ 37 ವಾಕ್ಯವಾಗಿ ಓದಿದ್ದೇವೆ. ಯಾಕೋಬನ ಇಕ್ಕಟ್ಟಿನ ಒಂದು ದಿನ ಎಂಬುದಾಗಿ.
ಅಯ್ಯೋ, ಆ ದಿನವು ಘೋರವಾದದ್ದು, ಆ ದಿನವು ಘೋರವಾದದ್ದು, ಅದಕ್ಕೆ ಎಣೆ ಇಲ್ಲ, ಅದಕ್ಕೆ ಎಣೆ ಇಲ್ಲ. ಅದು ಯಾಕೋಬ್ಯರಿಗೆ ಇಕ್ಕಟ್ಟಿನ ದಿನ. ಯಾಕೋಬ್ಯರಿಗೆ ಇಕ್ಕಟ್ಟಿನ ದಿನ, ಅದು ಘೋರವಾದದ್ದು, ಅದು ಯಾಕೋಬ್ಯರಿಗೆ ಇಕ್ಕಟ್ಟಿನ ದಿನ ಎಂಬುದಾಗಿ ಕೂಡ ಅಲ್ಲಿ 3ನೇ ಹೆಸರನ್ನು ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. 4ನೇ ಹೆಸರನ್ನು ಇವತ್ತು ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತೇವೆ. ಅದು ದಾನಿಯೇಲನ ಪುಸ್ತಕ 12ನೇ ಅಧ್ಯಾಯದ 1ನೇ ವಾಕ್ಯ ಓದಿಕೊಳ್ಳೋಣ. ಬುಕ್ ಆಫ್ ಡ್ಯಾನಿಯಲ್ ಚಾಪ್ಟರ್ 12 ವರ್ಸಸ್ 1. ನಿನ್ನ ಜನರ ಪಕ್ಷವನ್ನು ಹಿಡಿದಿರುವ ಮಹಾಪಾಲಕನಾದ ಮಿಕಾಯೇಲನು ಆ ಕಾಲದಲ್ಲಿ ಏಳುವನು. ಮೊಟ್ಟ ಮೊದಲು ಜನಾಂಗವು ಉಂಟಾದಂದಿನಿಂದ ಅಂದಿನವರೆಗೆ ಸಂಭವಿಸದಂತ ಸಂಕಟವು ಸಂಭವಿಸುವುದು. ಸಂಕಟ ಅಂದರೆ 4ನೇದಾಗಿ ಆ ಒಂದು ಉಪದ್ರವ ಕಾಲಕ್ಕಿರುವಂಥ ಹೆಸರು ಜನಾಂಗವು ಉಂಟಂದಿನಿಂದ ಇಂದಿನವರೆಗೆ ಸಂಭವಿಸದೇ ಇರುವಂಥ ಒಂದು ಸಂಕಟ ಕಾಲ ಎಂಬುದಾಗಿ ಅದಕ್ಕೆ ಕೊಡಲ್ಪಟ್ಟಂಥ 4ನೇ ಹೆಸರಾಗಿದೆ ಪ್ರಿಯರೇ, ಉಪದ್ರವ ಕಾಲ ಅಥವಾ 7 ವರ್ಷಗಳ ಸಂಕಟ ಕಾಲಕ್ಕೆ. 5ನೇದಾಗಿ ನಾವು ನೋಡ್ತೇವೆ ಯೋವೇಲನ ಪುಸ್ತಕ 1ನೇ ಅಧ್ಯಾಯ 15ನೇ ವಾಕ್ಯ. ಬುಕ್ ಆಫ್ ಜೋಯಲ್ ಚಾಪ್ಟರ್ 1 ವರ್ಸಸ್ 15. ಯೆಹೋವನ ದಿನವು ಸಮೀಪಿಸಿತು, ಅಯ್ಯೋ ದಿನವೇ, ಅದು ಸರ್ವಶಕ್ತನಿಂದ ನಾಶನ ದಿನವಾಗಿಯೇ ಬರುವುದು. 5ನೇದಾಗಿ ಸಂಕಟ ಕಾಲ ಅಥವಾ ಉಪದ್ರವ ಕಾಲಕ್ಕೆ ಹೊಡಲ್ಪಟ್ಟಂತ ಹೆಸರು ಅದು ನಾಶನ ದಿನವೆಂಬುದಾಗಿ. ಅದು ಸಂಕಟ ದಿನ ಮಾತ್ರವಲ್ಲ, ಅದು ನಾಶನ ದಿನ ಎಂಬುದಾಗಿ ನಲ್ಲಿ ನಾವು ಅದಕ್ಕೆ ಹೊಡಲ್ಪಟ್ಟ ಹೆಸರು ಎಂಬುದಾಗಿ ನಾವು ನೋಡ್ತೇವೆ. 6ನೇದಾಗಿ ದಿನ ಅಂದರೆ ಒಂದು ದಿನ ಅಲ್ಲ, ನಾನು ನಿನ್ನೆ ದಿವಸ ಅದರ ಬಗ್ಗೆ ವಿವರಿಸಿದ್ದೇನೆ. ನಾನು 2 ಸಾಮುವೇಲ 2ನೇ ಅಧ್ಯಾಯ ನಾವು 2ರಿಂದ 4ನೇ ವಾಕ್ಯದಲ್ಲಿ ಆ ವಾಕ್ಯದಲ್ಲಿರುವಂತಹ ಆ ಕರ್ತನ ದಿನ ಎಂದರೆ ಏನು ಎಂಬುದಾಗಿ ನಿನ್ನೆ ದಿವಸ ನಾನು ನಿಮಗೆ ಸವಿಸ್ತರವಾಗಿ ವಿವರಿಸಿದ್ದೇನೆ ಪ್ರಿಯರೇ. ಓಕೆ, ಇಲ್ಲಿ ನಾವು ಯೋವೇಲನ ಪುಸ್ತಕದಲ್ಲಿ ಕೂಡ ನೋಡಿದೆವು. ಈಗ 7ನೇದಾಗಿ ಚೆಫನ್ಯನ ಪುಸ್ತಕ 1ನೇ ಅಧ್ಯಾಯ 14ರಿಂದ 18 ವಾಕ್ಯ. ಬುಕ್ ಆಫ್ ಚೆಫನ್ಯ ಚಾಪ್ಟರ್ 1 14-18 ವಾಕ್ಯ ಓದುವ. ಯೆಹೋವನ ಮಹಾದಿನವು ಹತ್ತಿರವಾಯಿತು, ಯೆಹೋವನ ಮಹಾದಿನ ಎಂಬಂತ ಹೆಸರು ಕೊಡಲ್ಪಟ್ಟು ಮುಂದೆ ಓದಿ. ಸಮೀಪಿಸಿತು, ಬಹು ತ್ವರೆಯಾಗಿ ಬರುತ್ತಿದೆ. ಆಹಾ, ಕಿವಿಗೊಡಿರಿ, ಯೆಹೋವನ ದಿನವೇ ಬಂದಿತು. ಇಗೋ, ಅಲ್ಲಿ ಒಬ್ಬ ಶೂರನು ಘೋರವಾಗಿ ಗೋಳಾಡುತ್ತಿದ್ದಾನೆ. ಆ ದಿನವು ರೌದ್ರದ ದಿನ, ಶ್ರಮ ಸಂಕಟಗಳ ದಿನ, ಹಾಳು ಪಾಳು ಮಾಡುವ ದಿನ, ಕತ್ತಲಿನ ಮೊಬ್ಬಿನ ದಿನ. ಎಷ್ಟೆಲ್ಲ ಹೆಸರು ನೋಡ್ತೇವೆ. ಕತ್ತಲಿನ ಮೊಬ್ಬಿನ ದಿನ, ಕಾರ್ಮುಗಿಲ ಕಗ್ಗತ್ತಲ ದಿನ, ಕಗ್ಗತ್ತಲಿನ ದಿನ, ಕೋಟೆಗಳನ್ನು ದೊಡ್ಡ ಕೊತ್ತಲಗಳನ್ನು ಹಿಡಿಯಲು ಆರ್ಭಟಿಸಿ ಕೊಂಬೂದುವ ದಿನ. ಯೆಹೋವನಾದ ನನಗೆ ಜನರು ಪಾಪ ಮಾಡಿದ ಕಾರಣ ಕುರುಡರಂತೆ ನಡೆಯುವ ಹಾಗೆ ಅವರನ್ನು ಸಂಕಟಪಡಿಸುವೆನು. ನೋಡಿ, ಎಷ್ಟೋ ಹೆಸರುಗಳನ್ನು ಇಲ್ಲಿ ಕೂಡ ನೋಡ್ತೇವೆ. ಏಳನೇದಾಗಿ ಹಾಳು ಮಾಡುವಂತ, ಸಂಕಟ ಪಡುವಂತ, ವೇದನೆ ಪಡಿಸುವಂತ ಒಂದು ಕಗ್ಗತ್ತಲೆಯ ದಿನ ಎಂಬುದಾಗಿ ಈ ಉಪದ್ರವ ಕಾಲಕ್ಕೆ, ಸಂಕಟ ಕಾಲಕ್ಕೆ ಕೊಡಲ್ಪಟ್ಟಂಥ ಹೆಸರನ್ನು ನಾವಿಲ್ಲಿ 7ನೇದಾಗಿ ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. 8ನೇದಾಗಿ ಚೆಫನ್ಯ 3ನೇ ಅಧ್ಯಾಯ 8ನೇ ವಾಕ್ಯ, ಯೆಹೋವನು ಬೇಟೆಯಾಡುವಂಥ ದಿನ ಎಂಬುದಾಗಿ ಕೂಡ ನೋಡ್ತೇವೆ ನಾವು. ಯೆಹೋವನು ಇಂತೆನ್ನುತ್ತಾನೆ, ಹೀಗಿರಲು ನನ್ನನ್ನು ಕಾದುಕೊಂಡಿರಿ. ನಾನು ಬೇಟೆ ಹಿಡಿಯಲಿಕ್ಕೆ ಏಳುವ ದಿನವನ್ನು ಎದುರು ನೋಡಿರಿ. ಏಳುವಂತ ದಿನ ದೇವರು, ತಂದೆಯಾದ ದೇವರು, ಯೆಹೋವ ದೇವರು ಈ ಜನಾಂಗಗಳಲ್ಲಿ ಬೇಟೆ ಆಡಲಿಕ್ಕೆ ಎದ್ದೇಳುವಂತ ಒಂದು ದಿನ ಎಂಬುದಾಗಿ ಉಪದ್ರವ ಕಾಲ ಅಥವಾ ಸಂಕಟ ಕಾಲಕ್ಕೆ ಕೊಡಲ್ಪಟ್ಟಂತ 8ನೇ ಹೆಸರಾಗಿದೆ ಪ್ರಿಯರೇ. 9ನೇದಾಗಿ ಮಲಾಕ್ಯ ಪುಸ್ತಕ 4ನೇ ಅಧ್ಯಾಯ 1ನೇ ವಾಕ್ಯ ಓದೋ. ಬುಕ್ ಆಫ್ ಮಲಾಕ್ಯ ಚಾಪ್ಟರ್ 4 ವರ್ಸಸ್ 1. ಇಗೋ, ಆ ದಿನವು ಬರುತ್ತಿದೆ, ಒಲೆಯಂತೆ ಉರಿಯುತ್ತಿದೆ. ಸಕಲ ಅಹಂಕಾರಿಗಳು, ದುಷ್ಕರ್ಮಿಗಳು ಹೊಟ್ಟಿನಂತಿರುವರು. ಬರುತ್ತಿರುವ ಆ ದಿನವು ಅವರಿಗೆ ಅಗ್ನಿ ಪ್ರಳಯವಾಗುವುದು. ಬುಡರೆಂಬೆಗಳನ್ನು ನಾಳುವುದು ಉಳಿಸದು. ನೋಡಿ, ಇದು ಒಲೆಯಂತೆ ಉರಿಯುವಂತ ದಿನ. 9ನೇ ಹೆಸರು ಏನಾಗಿದೆ? ಸಂಕಟ ಕಾಲ ಅಥವಾ ಸಂಕಟ ಕಾಲ ಕೊಡಲ್ಪಟ್ಟ ಅಥವಾ ಉಪದ್ರವ ಕಾಲಕ್ಕೆ ಕೊಡಲ್ಪಟ್ಟಂತ ಹೆಸರು ಒಲೆಯಂತೆ ಉರಿಯುವಂತ ದಿನ. ನಿಮ್ಮ ಹತ್ರ
ನೋಟ್ಬುಕ್ ಇದ್ದರೆ ನೀವು ದಯಮಾಡಿ ಇದೆಲ್ಲ ಸ್ಕ್ರಿಪ್ಚರ್ ಸಮೇತ, ವಾಕ್ಯ ಸಮೇತ, ರೆಫರೆನ್ಸ್ ಸಮೇತ ವಿಷಯಗಳನ್ನು ಬರೆದಿಟ್ಟರೆ ನಿಮಗೆ ಅದು ಉಪಯೋಗಕ್ಕೆ ಭವಿಷ್ಯದಲ್ಲಿ ಬರುತ್ತದೆ ಪ್ರಿಯರೇ. ಓಕೆ, 10ನೇದಾಗಿ ನಾವು ನೋಡ್ತೇವೆ ಮತ್ತಾಯನ ಸುವಾರ್ತೆ 24 ಅಧ್ಯಾಯದ 21ನೇ ವಚನ ಓದುವ. ಮ್ಯಾಥ್ಯೂ 24:21. ಅಂತ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮೇಲೆಯೂ ಆಗುವುದಿಲ್ಲ. ಕರ್ತನು ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಒಂದು ನರ ಪ್ರಾಣಿಯಾದರೂ ಉಳಿಯದು. ಭಯಂಕರ ಸಂಕಟದ ಒಂದು ದಿನ ಎಂಬುದಾಗಿ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. 11ನೇದಾಗಿ ಲೂಕ 21:22 ವಾಕ್ಯ. ಲೂಕ್ 21:22. ಯಾಕೆಂದರೆ ಬರೆದಿರುವುದನ್ನೆಲ್ಲ ನೆರವೇರುವುದಕ್ಕಾಗಿ ಅವು ದಂಡನೆಯ ದಿವಸಗಳಾಗಿವೆ. ದಂಡನೆಯ ದಿನ. ಹಾಗಾದ್ರೆ 11ನೇ ಹೆಸರು ದಂಡನೆಯ ದಿನ. 7 ವರ್ಷದ ಉಪದ್ರವ ಕಾಲಕ್ಕೆ ಕೊಡಲ್ಪಟ್ಟ 11ನೇ ಹೆಸರು ಏನಾಗಿದೆ? ದಂಡನೆಯ ದಿನ ಎಂಬುದಾಗಿ. ಓಕೆ, 12ನೇದಾಗಿ ನಾವು ನೋಡುವ ಪ್ರಕಟಣೆ ಪುಸ್ತಕ 6ನೇ ಅಧ್ಯಾಯ 17ನೇ ವಾಕ್ಯ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 6:17. ಅವರ ಕೋಪವು ಕಾಣಿಸುವ ಮಹಾದಿನ ಬಂದದೆ. ಅವರ ಕೋಪವು ಕಾಣಿಸುವ ಮಹಾದಿನ. ಇನ್ನೊಂದು ರೀತಿಯಲ್ಲಿ ನಿಮಗೆ ಹೇಳಬೇಕಾದ್ರೆ ಪ್ರಿಯರೇ, ಆ ಸಂಕಟ ಕಾಲದಲ್ಲಿ ಕೋಪವೇ ಪ್ರಕಟ ಆಗ್ತದೆ. ಎಲ್ಲ ಕಡೆ ಕೋಪವನ್ನೇ ಕಾಣಬಹುದು. ಇವತ್ತು ನಾವು ಕೃಪೆಯ ಕಾಲದಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ. ಸಭಾಕಾಲ ಕೃಪೆಯ ಕಾಲವಾಗಿದೆ. ದೇವರ ಒಂದು ಕೃಪೆ, ದೇವರ ದಯೆ ಪ್ರತಿಯೊಬ್ಬರ ಮೇಲೆ ಸುರಿಸಲ್ಪಡ್ತಾ ಇದೆ. ಎಲ್ಲರಿಗೂ ರಕ್ಷಣೆ ಹೊಂದುವುದಕ್ಕೆ ಅವಕಾಶ ಕೊಡ್ತಾ ಇದ್ದಾನೆ. ಪಾಪದಲ್ಲಿ ಬಿದ್ದವರಿಗೆ ತಿದ್ದಿ ಕೊಡೋದಕ್ಕಾಗಿ, ಮಾನಸಾಂತರ ಪಡೋದಕ್ಕಾಗಿ, ದೇವರ ಕಡೆಗೆ ತಿರುಗಿ ಬರೋದಕ್ಕಾಗಿ ಕೂಡ ಅವಕಾಶಗಳನ್ನು ಆತನು ಕೊಡ್ತಾ ಇದ್ದಾನೆ. ದೇವರ ಒಂದು ಪ್ರೀತಿಯು ಅದು ನದಿಯ ಹಾಗೆ ಇವತ್ತು ಭೂಲೋಕದಲ್ಲೆಲ್ಲ ಹರಿಯುವಂಥದ್ದನ್ನು ಅಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಆದರೆ ಆ 7 ವರ್ಷಗಳ ಆ ಸಂಕಟ ಕಾಲ, ಉಪದ್ರವ ಕಾಲದಲ್ಲಿ ಅವತ್ತು ದೇವರ ಪ್ರೀತಿ ಹರಿಯುವುದಿಲ್ಲ ಪ್ರಿಯರೇ. ಎಲ್ಲ ಕಡೆ ಕೋಪವೇ, ಎಲ್ಲಿ ನೋಡಿದ್ರು ಕೋಪ. ಉದಾಹರಣೆಯಾಗಿ 6:16 ಓದಿ, ಅಲ್ಲಿ ತಂದೆಯಾದ ದೇವರ ಕೋಪ ನೋಡ್ತೇವೆ. 6:16 ಪ್ರಕಟಣೆ. ಬೆಟ್ಟಗಳಿಗೂ ಬಂಡೆಗಳಿಗೂ ನಮ್ಮ ಮೇಲೆ ಬೀಳಿರಿ, ಸಿಂಹಾಸನದ ಮೇಲೆ ಕೂತಿರುವಾತ ಮುಖಕ್ಕೂ ಯಜ್ಞದ ಕುರಿಯಾದಾತನ ಕೋಪಕ್ಕೂ ನಮ್ಮನ್ನು ಮರೆಮಾಡಿರಿ. ಸಿಂಹಾಸನ ಮೇಲೆ ಕೂತಿರುವಂತ ತಂದೆ ದೇವರು ಮತ್ತು ಯೇಸು ಕ್ರಿಸ್ತನ ಯಜ್ಞದ ಕುರಿಮರಿಯಾದಾತನ ಯಾರಾಗಿದೆ? ಯೇಸು ಸ್ವಾಮಿ. ಅವರ ಕೋಪಕ್ಕೂ ನಮ್ಮನ್ನು ಮರೆಮಾಡಿಕೊಳ್ಳಿರಿ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಕೋಪ, ದೇವರ ಕೋಪ ಈ ಭೂಮಿಯಲ್ಲಿ ಪ್ರಕಟವಾಗುವಂತ ಸಮಯ. ಇನ್ನೊಂದು ವಾಕ್ಯ ಓದಿ, ಪ್ರಕಟಣೆ 11:18. ಜನಾಂಗಗಳು ಕೋಪಿಸಿಕೊಂಡವು, ನಿನ್ನ ಕೋಪವು ಜನಾಂಗಗಳ ಕೋಪ ಪ್ರಕಟವಾಗ್ತಾ ಇದೆ ಪ್ರಿಯರೇ. ಜನಾಂಗಗಳ ಕೋಪವು ಅಲ್ಲಿ ಪ್ರಕಟವಾಗುವಂಥದ್ದನ್ನು ಕಾಣ್ತೇವೆ. ಮಾತ್ರವಲ್ಲ, ಈ ನಿಜವಾದ ಸೈತಾನ ಘಟಸರ್ಪದ ಕೋಪ ಪ್ರಕಟಣೆ 12:17 ನಾವು ನೋಡ್ತೇವೆ. ರೆವಲ್ಯೂಷನ್ 12:17 ಓದಿ. ಆಗ ಘಟಸರ್ಪನು ಸ್ತ್ರೀಯ ಮೇಲೆ ಕೋಪಿಸಿಕೊಂಡು ಆಕೆಯ ಸಂತಾನದವರಲ್ಲಿ ಉಳಿದವರ ಮೇಲೆ, ಅಂದರೆ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದು ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳಿರುವವರ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟು ಸಮುದ್ರ ತೀರದ ಮರಳಿನ ಮೇಲೆ ನಿಂತನು. ಘಟಸರ್ಪದ ಕೋಪವನ್ನು ಕೂಡ ಅಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಎಲ್ಲ ಕಡೆ ಕೋಪ ತುಂಬಿರುತ್ತದೆ ಅಂತ ಒಂದು ಸಮಯವಾಗಿರ್ತದೆ ಅದು ಪ್ರಿಯರೇ. ಓಕೆ, ಈಗ 12 ಹೆಸರಾಯಿತು. 13ನೇ ಹೆಸರನ್ನು ಕೂಡ ಸಂಕಟ ಕಾಲಕ್ಕೆ ಅಥವಾ ಉಪದ್ರವ ಕಾಲಕ್ಕೆ ಕೊಡಲ್ಪಟ್ಟಂತ 13ನೇ ಹೆಸರನ್ನು ನಾವು ನೋಡುವ. ಪ್ರಕಟಣೆ 14:16 ವಾಕ್ಯ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 14:14-16. ನಾನು ನೋಡಲಾಗಿ ಇಗೋ ಪ್ರಕಾಶಮಾನವಾದ ಒಂದು ಮೇಘವು ನನಗೆ ಕಾಣಿಸಿತು. ಆ ಮೇಘದ ಮೇಲೆ ಮನುಷ್ಯಕುಮಾರನಂತಿದ್ದವನೊಬ್ಬನು ಕೂತಿರುವುದನ್ನು ಕಂಡೆನು. ಆತನ ತಲೆಯ ಮೇಲೆ ಚಿನ್ನದ ಕಿರೀಟವು, ಆತನ ಕೈಯಲ್ಲಿ ಹದವಾದ ಕುಡುಗೋಲು ಇದ್ದವು. ಆಗ ದೂತನಾದ ಮತ್ತೊಬ್ಬನು ದೇವಾಲಯದೊಳಗಿಂದ ಬಂದು ಮೇಘದ ಮೇಲೆ ಕುಳಿತಿದ್ದಾತನಿಗೆ, ಭೂಮಿಯ ಪೈರು ಮಾಗಿ ಒಣಗಿದೆ, ಕೊಯ್ಯುವ ಕಾಲ ಬಂತು, ನಿನ್ನ ಕುಡುಗೋಲನ್ನು ಹಾಕಿ ಕೊಯ್ಯಿ ಎಂದು ಮಹಾಶಬ್ದದಿಂದ ಕೂಗಿದನು. ಕೊಯ್ಯುವಂತ ಕಾಲ, ಭೂಮಿಯ ಪೈರನ್ನು ಕೊಯ್ಯುವಂತ ಕಾಲ 13ನೇ ಹೆಸರಾಗಿದೆ ಈ ಸಂಕಟ ಕಾಲ ಅಥವಾ ಮಹಾಸಂಕಟ ಕಾಲ, ಉಪದ್ರವ ಕಾಲಕ್ಕೆ ಕೊಡಲ್ಪಟ್ಟಂತ 13ನೇ ಹೆಸರು. 14ನೇ ಹೆಸರು ನಾವು ನೋಡುವ. ಪ್ರಕಟಣೆ 14ರಲ್ಲೇ 17-20 ವಾಕ್ಯ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 14:17-20. ಮತ್ತೊಬ್ಬ ದೂತನು ಪರಲೋಕದಲ್ಲಿರುವ ದೇವಾಲಯದೊಳಗಿಂದ ಬಂದನು. ಅವನಲ್ಲಿ ಸಹ ಹದವಾದ ಕುಡುಗೋಲು ಇತ್ತು. ತರುವಾಯ ಬೆಂಕಿಗೆ ಅಧಿಕಾರಿಯಾದ ಇನ್ನೊಬ್ಬ ದೂತನು ಯಜ್ಞವೇದಿಯ ಬಳಿಯಿಂದ ಬಂದು ಆ ಹದವಾದ ಕುಡುಗೋಲಿನವನಿಗೆ, ನಿನ್ನ ಹದವಾದ ಕುಡುಗೋಲನ್ನು ಹಾಕಿ
ಭೂಮಿಯ ದ್ರಾಕ್ಷಿ ಗೊಂಚಲುಗಳನ್ನು ಕೊಯ್ಯಿ, ಅದರ ಹಣ್ಣುಗಳು ಪೂರಾ ಮಾಗಿವೆ ಎಂದು ಮಹಾಶಬ್ದದಿಂದ ಕೂಗಿದನು. ಆಗ ದೂತನು ತನ್ನ ಕುಡುಗೋಲನ್ನು ಭೂಮಿಗೆ ಹಾಕಿ ಭೂಮಿಯ ದ್ರಾಕ್ಷಿ ಬಳ್ಳಿಯ ಹಣ್ಣನ್ನು ಕೊಯ್ದು ದೇವರ ರೌದ್ರವೆಂಬ ದೊಡ್ಡ ತೊಟ್ಟಿಯಲ್ಲಿ ಹಾಕಿದನು. ಅದನ್ನು ಪಟ್ಟಣದ ಹೊರಗೆ ಆ ತೊಟ್ಟಿಯಲ್ಲಿ ತುಳಿದರು. ಆ ತೊಟ್ಟಿಯೊಳಗಿಂದ ರಕ್ತವು ಹೊರಟು ಕುದುರೆಗಳ ಕಡಿವಾಣಗಳನ್ನು ಮುಟ್ಟುವಷ್ಟು ಆಳವಾಗಿ 200 ಮೈಲಿ ದೂರ ಹರಿಯಿತು. Praise the Lord. ದೇವರ ರೌದ್ರವು ಈ ಭೂಮಿಯಲ್ಲಿ ಸುರಿಸಲ್ಪಡುವಂಥ ಒಂದು ಕಾಲ ಎಂಬುದಾಗಿ ಅದಕ್ಕೆ ಕೊಡಲ್ಪಟ್ಟಂಥ ಒಂದು ಹೆಸರಾಗಿದೆ. 14 ಹೆಸರುಗಳ ಬಗ್ಗೆ ಈ ಸಮಯದಲ್ಲಿ ನಾವು ಧ್ಯಾನ ಮಾಡಿದ್ದೇವೆ ಪ್ರಿಯರೇ. ಯಾವುದಕ್ಕಾಗಿ 7 ವರ್ಷಗಳ ಉಪದ್ರವ ಕಾಲ ಅಥವಾ ಸಂಕಟ ಕಾಲಕ್ಕೆ ಕೊಡಲ್ಪಟ್ಟಂಥ ಒಂದು ಹೆಸರುಗಳು ಎಂಬುದಾಗಿ ನಾವಿಲ್ಲಿ ನಾವು ಓದಿದ್ದೇವೆ ಪ್ರಿಯರೇ. ಈಗ ನಾವು ನೋಡೋಣ, ಈ 7 ವರ್ಷಗಳ ಕಾಲ ಇಷ್ಟೆಲ್ಲ ಉಪದ್ರವಗಳನ್ನು ಭೂಮಿಯಲ್ಲಿ ಬರಮಾಡಿ 21 ಉಪದ್ರವಗಳನ್ನು ನಾವು ಭವಿಷ್ಯದಲ್ಲಿ ನಾವು ಒಂದರ ನಂತರ ಒಂದು ಧ್ಯಾನ ಮಾಡಲಿಕ್ಕೆ ಹೋಗುತ್ತೇವೆ. ಇಷ್ಟೆಲ್ಲ ಉಪದ್ರವ ಭೂಮಿಯ ಮೇಲೆ ಸುರಿಸಿ ಭೂಮಿಯನ್ನು ಹಾಳು ಮಾಡಿ ಅಥವಾ ಭೂನಿವಾಸಿಗಳ ಮೇಲೆ ತನ್ನ ಒಂದು ನ್ಯಾಯ ತೀರ್ಪನ್ನು ಪ್ರಕಟ ಮಾಡುವಂಥ ಒಂದು ದೇವರ ಉದ್ದೇಶವಾದರೂ ಏನು, ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಕೆಲವರು ಹೇಳ್ಬೋದು, ದೇವರು ಪ್ರೀತಿ ಸ್ವರೂಪನಲ್ಲವಾ, ದೇವರು ನಮ್ಮನ್ನು ಪ್ರೀತಿ ಮಾಡ್ತಾನಲ್ಲವಾ, ಯಾಕೆ ಹಾಗಾದ್ರೆ ಈ ರೀತಿಯ ಉಪದ್ರವಕ್ಕೆ ಈ ಒಂದು ಭೂಮಿಯನ್ನು ಆತನು ಗುರಿಪಡಿಸಲಿಕ್ಕಿದ್ದಾನೆಂಬುದಾಗಿ ನಾವು ಅದನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ. ನಾವು ಒಂದರ ನಂತರ ಒಂದು ನಾವು ಧ್ಯಾನ ಮಾಡ್ತಾ ಹೋಗುವ. ಒಂದನೇ ಉದ್ದೇಶ, ಈ ಸಂಕಟ ಕಾಲ ಅಥವಾ ಉಪದ್ರವ ಕಾಲದ ಒಂದು ಒಂದನೇ ಉದ್ದೇಶ ಎಂಬುವಂಥದ್ದು, ವರ್ಷಗಳಿಂದ ದೇವರಿಗೆ ಅವಿಧೇಯರಾಗಿ ದೇವರಿಗೆ ತಿರುಗಿ ಬುದ್ಧ ಜನಾಂಗಗಳ ಮೇಲೆ ದೇವರ ನ್ಯಾಯ ತೀರ್ಪು ಪ್ರಕಟವಾಗುವ ಒಂದು ಸಮಯ. ದೇವರ ಒಂದು ಸಮಯವನ್ನು ಆತನೇನು ಮಾಡಿದ್ದಾನೆ, ಕಾದಿರಿಸಿದ್ದಾನೆ ಪ್ರಿಯರೇ. ವರ್ಷಗಳಿಂದ ಸತ್ಯ ದೇವರಿಗೆ ಅವಿಧೇಯರಾಗಿ ಸತ್ಯ ದೇವರಿಗೆ ವಿರೋಧವಾಗಿ ತಿರುಗಿ ಬಿದ್ದ ಜನಾಂಗಗಳ ಮೇಲೆ, ಮಾನವನ ಮೇಲೆ ದೇವರ ಕೋಪವು ಸುರಿಯುವಂಥ ಸಮಯ ಪ್ರತ್ಯೇಕವಾಗಿ 7 ವರ್ಷಗಳಲ್ಲಿ ದೇವರು ಏನು ಮಾಡಿಟ್ಟಿದ್ದಾನೆ, ಅದನ್ನು ಕಾದಿರಿಸಿದ್ದಾನೆ ಎಂಬುದಾಗಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಇವತ್ತು ನಾವು ಲೋಕದಲ್ಲಿ ಅನೇಕ ಕಡೆ ಜಲಪ್ರಳಯಗಳು ಆಗುತ್ತಾ ಇವೆ, ಅನೇಕ ಕಡೆ ಭೂಕಂಪಗಳು ಆಗುತ್ತಾ ಇದೆ, ಕೆಲವು ಬೆಟ್ಟಗಳು ಮನೆಗಳ ಮೇಲೆ ಬಿದ್ದು ಜೀವಂತವಾಗಿ ಜಲಸಮಾಧಿ ಆಗುವಂಥದ್ದನ್ನು ಕಾಣ್ತಾ ಇದ್ದೇವೆ. ಅನೇಕ ವಿಧವಾದಂಥ ಕೆಲವು ಕಡೆ ಕ್ಷಾಮಗಳು ಆಗುತ್ತಾ ಇವೆ. ಆದರೆ ಇದಕ್ಕಿಂತಲೂ ಘೋರವಾದ ಭೂಕಂಪಗಳು, ಕ್ಷಾಮಗಳು, ಜಲಪ್ರಳಯಗಳು ಯಾವಾಗ ಈಗ ಸಂಕಟ ಕಾಲದಲ್ಲಿ ನಡೀಲಿಕ್ಕಿದೆ ಪ್ರಿಯರೇ. ಈಗೆಲ್ಲ ಭೂಮಿಯ ಜನರು ಸತ್ಯ ದೇವರಿಗೆ ವಿರೋಧವಾಗಿ ಹೋಗುವ ನಿಮಿತ್ತವಾಗಿ ದೇವರು ಏನು ಮಾಡ್ತಾ ಇದ್ದಾರೆ, ಕೋಪ ಪ್ರಕಟವಾಗುವಂಥದ್ದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತಾ ಇದೆ. ಪ್ರತ್ಯೇಕವಾದಂಥ ಒಂದು ಸಮಯ ಆ ನ್ಯಾಯ ತೀರ್ಪಿಗೋಸ್ಕರವಾಗಿ ಭೂಮಿ ಮೇಲೆ ನ್ಯಾಯ ತೀರ್ಪು ಮಾಡುವುದಕ್ಕಾಗಿ ದೇವರು ಕಾದಿರಿಸಿದ್ದಾನೆ ಪ್ರಿಯರೇ. ಎರಡನೇ ಕಾರಣ, ಈ ಸಂಕಟ ಕಾಲ ಉಪದ್ರವ ಕಾಲ ಯಾಕೆ ಎಂಬುದಾಗಿ ಎರಡನೇ ಕಾರಣ, ಸೈತಾನನು ಏನು ಮಾಡಿದ, ಆದಾಮ ಮತ್ತು ಹವ್ವರನ್ನು ವಂಚನೆ ಮಾಡಿದ, ಮೋಸ ಮಾಡಿ ಅವರಲ್ಲಿರುವಂಥ ಅಧಿಕಾರವನ್ನು ಕಸಿದುಕೊಂಡನು. ಅದು ಮಾತ್ರವಲ್ಲದೆ 2000 ವರ್ಷಗಳ ಹಿಂದೆ ಕರ್ತನ ಯೇಸುಸ್ವಾಮಿ ಈ ಭೂಮಿಗೆ ಮಾನವನಾಗಿ ಬಂದು ಕಲ್ವಾರಿ ಕ್ರೂಜಿಯಲ್ಲಿ ಪ್ರಾಣ ಕೊಟ್ಟು ಸೈತಾನನಿಂದ ಅಧಿಕಾರವನ್ನು ಕಿತ್ತುಕೊಂಡ. ಪ್ರಕಟಣೆ 1:17-18 ಹೇಳ್ತದೆ, ಮರಣದ ಪಾತಾಳದ ಬೀಗದ ಕೈಗಳು ನನ್ನಲ್ಲಿವೆ. ಇಬ್ರಿಯ 2ನೇ ಅಧ್ಯಾಯ 14-15 ವಾಕ್ಯದಲ್ಲಿ ಮರಣದ ಭಯದಿಂದ ನಮ್ಮನ್ನು ಬಿಡುಗಡೆ ಮಾಡಿದೆಂಬುದಾಗಿ ಕೂಡ ನಾವಲ್ಲಿ ನೋಡ್ತೇವೆ. ಈ ಅಧಿಕಾರವನ್ನು ಸೈತಾನದಿಂದ ಆತನು ಕಿತ್ತುಕೊಂಡ. ಆದರೆ ಇಷ್ಟೆಲ್ಲ ಆದರೂ ಕೂಡ ಸತ್ಯ ದೇವರ ಜೊತೆಯಲ್ಲಿ ನಿಲ್ಲದೆ ಸೈತಾನನೊಟ್ಟಿಗೆ ಜನರು ನಿಂತ ಕಾರಣ ದೇವರೇನು ಮಾಡ್ತಾನೆ, ಈ 7 ವರ್ಷಗಳಲ್ಲಿ ಉಪದ್ರವ ಕಾಲದಲ್ಲಿ ತನ್ನ ಕ್ರೋಧವನ್ನು ಈ ಮಾನವನ ಮೇಲೆ ಸುರಿಸಲಿಕ್ಕೆ ಆತನು ಹೋಗುತ್ತಾನೆ. ಜನಾಂಗಗಳ ಮೇಲೆ ತನ್ನ ಒಂದು ಕೋಪವನ್ನು, ಕ್ರೋಧವನ್ನು ಆತನು ಸುರಿಸಲಿಕ್ಕೆ ಹೋಗುತ್ತಾನೆ ಪ್ರಿಯರೇ. ಮೂರನೇ ಕಾರಣ, ಈ ಸಂಕಟ ಕಾಲಕ್ಕಿರುವಂಥ ಒಂದು ಮೂರನೇ ಕಾರಣ, ಮುಂದೆ ಬರಲಿಕ್ಕಿರುವಂಥ ವಿಮೋಚನೆಯ ದಿವಸಕ್ಕೋಸ್ಕರ ಭೂಮಿಯನ್ನು, ಭೂನಿವಾಸಿಗಳನ್ನು ಸಿದ್ಧಪಡಿಸುವುದೇ ಈ ಸಂಕಟ ಕಾಲದ ಒಂದು ಉದ್ದೇಶ. ವಿಮೋಚನೆ ದಿನ ನಾವು 1000 ವರ್ಷದ ಆಳ್ವಿಕೆಗೋಸ್ಕರವಾಗಿ ಏನಾಗ್ತದೆ, ಹೋಗಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚೆ ಯೇಸು ಬಹಿರಂಗವಾಗಿ ಭೂಮಿಗೆ ಬರಲಿಕ್ಕಿದ್ದಾನೆ. ಆವಾಗಲೇ ಆರ್ಮೆಗೆದ್ದೆನ್ ಯುದ್ಧ ಎಲ್ಲ ಕೆಲವೊಂದು ಘಟನೆಗಳು ಭೂಲೋಕದಲ್ಲಿ ಸಂಭವಿಸಲಿಕ್ಕಿರುವಂಥ ಒಂದು ಸಮಯವಾಗಿರುತ್ತದೆ. ನಂತರ
ಯೇಸುಸ್ವಾಮಿಯೊಟ್ಟಿಗೆ 1000 ವರ್ಷದ ಮಿಲೇನಿಯಂಗೆ ಸಭೆ ಪ್ರವೇಶ ಮಾಡಿರ್ತದೆ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಈ ಒಂದು ಬರಲಿಕ್ಕಿರುವಂಥ ವಿಮೋಚನೆ ದಿವಸಕ್ಕೋಸ್ಕರ ಭೂಮಿ ಮತ್ತು ಭೂನಿವಾಸಿಗಳನ್ನು ಈ ಸಂಕಟ ಕಾಲದ ಮೂಲಕ ದೇವರೇನು ಮಾಡ್ತಾ ಇದ್ದಾನೆ? ಸಿದ್ಧಪಡಿಸುತ್ತಾನೆ. ನಾಲ್ಕನೆಯ ಒಂದು ಕಾರಣ ಏನೆಂದರೆ, ನಾವು ನೋಡ್ತೇವೆ ಆದಿಕಾಂಡದಿಂದ ಪ್ರಕಟಣೆವರೆಗೆ ಓದುವುದಾದರೆ, ದೇವರಿಂದ ದೂರ ಹೋದ ಎಲ್ಲ ಜನರನ್ನು ದೇವರೇನು ಮಾಡಿದ? ಪ್ರವಾದಿಗಳ ಮೂಲಕವಾಗಿ ಎಚ್ಚರಿಸಿದ, ದೇವಸೇವಕರ ಮೂಲಕವಾಗಿ ಎಚ್ಚರಿಸಿದ. ಕೊನೆಗೆ ಅವರು ಎಚ್ಚರಗೊಂಡು ದೇವರ ಕಡೆ ತಿರುಗಿಕೊಳ್ಳದಲ್ಲಿ ಇರುವ ನಿಮಿತ್ತ, ಅವರ ಪಾಪದ ನಿಮಿತ್ತವಾಗಿ ಬರಲಿಕ್ಕಿರುವಂತಹ ಶಿಕ್ಷೆಯನ್ನು ಕೂಡ ದೇವರು ಪ್ರವಾದಿಗಳ ಮೂಲಕ ಪ್ರಕಟ ಮಾಡಿದೆ. ಈಗ ತಾನೇ ಓದಿದಂಥ ಹೆಸರುಗಳು ಎಂಬುದಾಗಿ ನಾವು ನೋಡ್ತೇವೆ. ಅವೆಲ್ಲ ಪ್ರವಾದನ ವಾಕ್ಯಗಳು. ಏಷ್ಯ 13:13-16, ಏಷ್ಯ 24:1-2, ಅಥವಾ ಯೆರೆಮೀಯ 30:7, ಅಥವಾ ದಾನಿಯೇಲ 12:1-2, ಅಥವಾ ಯೋವೇಲ 1:15, ಚೆಫನ್ಯ 1:14-18, ಜೆಫನ್ಯ 3:8, ಅಥವಾ ಮಲಾಕ್ಯ 4:1. ಈ ಎಲ್ಲ ವಾಕ್ಯ ಇವತ್ತು ನಾವು ಓದಿದ್ದೇವಲ್ಲ ಪ್ರಿಯರೇ, ಪ್ರವಾದಿಗಳ ಮೂಲಕ ಹೇಳಿದಂಥ ಎಚ್ಚರಿಕೆಯ ಒಂದು ಪ್ರವಾದನೆಯ ವಾರ್ತೆಗಳಾಗಿವೆ. ಅದು ಆ ಪ್ರವಾದನ ವಾರ್ತೆಯು ಅದು ನೆರವೇರುತ್ತದೆ. ಲೂಕ 21:33, ಮತ್ತ 24:35 ಏನಿರ್ತದೆ? ಭೂಮಿ ಆಕಾಶಗಳು ಅಳಿದು ಹೋದರೂ ನನ್ನ ಮಾತುಗಳು ಎಂದಿಗೂ ಅಳಿದು ಹೋಗುವುದಿಲ್ಲ ಎಂಬುದಾಗಿ ತನ್ನ ಸೇವಕರ ಮೂಲಕ, ತನ್ನ ಪ್ರವಾದಿಗಳ ಮೂಲಕವಾಗಿ, ಪ್ರವಾದನ ರೂಪವಾಗಿ ದೇವರು ಏನೆಲ್ಲ ಹೇಳಿದಾನೋ ಅದು ನೆರವೇರುವಂಥ ಒಂದು ಸಮಯವಾಗಿದೆ. ನಾವು ಪ್ರಕಟಣೆ 10:7 ವಾಕ್ಯ ಒಂದು ಓದಿಕೊಳ್ಳೋಣ. ರೆವಲ್ಯೂಷನ್ 10:7. ಸಮಯವಿಲ್ಲ, ಸಾವಕಾಶವಿಲ್ಲ ಎಂಬುದಾಗಿ ಓದುವ. ಯುಗಾಂತರಗಳಲ್ಲಿಯೂ ಜೀವಿಸುವಾತನ ಮೇಲೆ ಆಣೆಯಿಟ್ಟು ಇನ್ನು ಸಾವಕಾಶವಿರುವುದಿಲ್ಲ. 7ನೆಯ ದೇವದೂತನು ಶಬ್ದ ಮಾಡುವ ದಿನಗಳಲ್ಲಿ, ಅಂದರೆ ಅವನು ತುತ್ತೂರಿಯನ್ನು ಊದುವುದಕ್ಕಿರುವ ಸಮಯದಲ್ಲಿ, ದೇವರು ಇದುವರೆಗೆ ಗುಪ್ತವಾಗಿಟ್ಟಿದ್ದ ಸಂಕಲ್ಪವನ್ನು ತನ್ನ ದಾಸರಾದ ಪ್ರವಾದಿಗಳಿಗೆ, ದೇವರು ಇಲ್ಲಿಯವರೆಗೆ ಗುಪ್ತವಾಗಿಟ್ಟಿದ್ದ ತನ್ನ ಸಂಕಲ್ಪವನ್ನು ತನ್ನ ದಾಸರಾದ ಪ್ರವಾದಿಗಳಿಗೆ ಶುಭ ವರ್ತಮಾನವಾಗಿ ತಿಳಿಸಿದ್ದ ಪ್ರಕಾರ ನೆರವೇರಿಸುವನು ಎಂದು ಹೇಳಿದನು. ಪ್ರೈಸ್ ಗಾಡ್. ಪ್ರವಾದನೆಯಲ್ಲಿ ಶುಭ ವರ್ತಮಾನವು ಹೇಳಲ್ಪಟ್ಟಿದೆ, ದಂಡನೆಯ ಶಿಕ್ಷೆ ಕುರಿತಾಗಿ ಕೂಡ ಹೇಳಲ್ಪಟ್ಟಿದೆ. ಅವೆಲ್ಲವೂ ನೆರವೇರುವಂಥ ಸಮಯವೇ ಸಂಕಟ ಕಾಲ ಅಥವಾ ಮಹಾಸಂಕಟ ಕಾಲ. ಆ ದಂಡನೆ, ದೇವರು ದಂಡಿಸುವಂಥ, ಈ ಭೂಲೋಕವನ್ನು ದಂಡಿಸುವ ಆ ದಂಡನೆಯ ಬಗ್ಗೆ ಯಾರೆಲ್ಲ ಪ್ರವಾದನೆ ಹೇಳಿದಾರಲ್ಲ ಪ್ರವಾದಿಗಳು, ಆ ಪ್ರವಾದನೆ ಮಾತು ನೆರವೇರುವಂಥ ಒಂದು ಸಮಯ ಎಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದು ಪ್ರಿಯರೇ. 5ನೇ ಕಾರಣ, ಈ ಒಂದು ಸಂಕಟ ಕಾಲ ಅಥವಾ ಉಪದ್ರವ ಕಾಲಕ್ಕಿರುವಂಥ ಒಂದು ಕಾರಣ, ನಾವು ಧರ್ಮೋಪದೇಶಕರ 14:2 ವಾಕ್ಯ ಓದುವ. ಈ ಭೂಮಿಯಲ್ಲಿ ಸತ್ಯ ದೇವರಾದ ಯೆಹೋವನನ್ನು ಸೇವಿಸುವುದಕ್ಕಾಗಿ, ಆರಾಧಿಸುವುದಕ್ಕಾಗಿ ಒಂದು ಗುಂಪು ಜನರನ್ನು ದೇವರು ಆರಿಸಿಕೊಂಡ. ಅವರೇ ಯೆಹೂದ್ಯರಾಗಿದ್ದಾರೆ. ಅಬ್ರಹಾಮನ ಮೂಲಕವಾಗಿ ಈ ಜನಾಂಗವನ್ನು ತನಗೋಸ್ಕರವಾಗಿ ಪ್ರತ್ಯೇಕಿಸಿಕೊಂಡು ಅವರಿಗೆ ಧರ್ಮಶಾಸ್ತ್ರ, ದೇವರ ವಾಕ್ಯ ಇವೆಲ್ಲವನ್ನು ಆತನ ಆಜ್ಞೆಗಳನ್ನು ಕೊಟ್ಟ. ಆದರೆ ಇವರು ದೇವರ ವಾರ್ತೆಯನ್ನು ಉಲ್ಲಂಘನೆ ಮಾಡಿದರು. ಅವರು ಉಲ್ಲಂಘನೆ ಮಾಡುವಾಗ, ಒಂದು ವಾಕ್ಯ ಓದಿ, ಆ ವಾಕ್ಯ ಓದಿ. ಧರ್ಮಶಾಸ್ತ್ರ 14:2. ಯಾಕೆಂದರೆ ನೀವು ಕೇವಲ ನಿಮ್ಮ ದೇವರಾದ ಯೆಹೋವನ ಜನರೇ, ಆತನು ಭೂಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನರಾಗುವುದಕ್ಕೆ ಆದುಕೊಂಡಿದ್ದಾನಲ್ಲ. ಓಕೆ, ಯಾವಾಗ ಇವರು ದೇವರಿಗೆ ವಿರೋಧವಾಗಿ ನಿಲ್ತಾರೆ, ವಾಕ್ಯಕ್ಕೆ ವಿರೋಧವಾಗಿ ನಿಲ್ತಾರೆ, ತಪ್ಪಿ ಹೋಗ್ತಾರೆ, ದೇವರ ವಾಕ್ಯವನ್ನು ಉಲ್ಲಂಘನೆ ಮಾಡ್ತಾರೆ, ಅವಾಗ ದೇವರೊಂದು ಮಾತನ್ನು ಅಲ್ಲಿ ಕೂಡ ಹೇಳಿದೆ. ಎಜೆಕಿಯೇಲ್ 20:37-38 ಅವರನ್ನು ಕೋಲಿನ ಒಡಂಬಡಿಕೆಯ ಕೋಲಿನ ಕೆಳಗೆ ತಂದು ಅವರನ್ನು ಏನು ಮಾಡ್ತಾನೆ? ಶಿಕ್ಷಿಸ್ತಾನೆ. ಓದಿ ಎಜೆಕಿಯೇಲ್ 20:37-38. ನಾನು ನಿಮ್ಮನ್ನು ಲೆಕ್ಕಿಸುವಂತೆ ಕೋಲಿನ ಕೆಳಗೆ ಹೋಗ ಮಾಡಿ ಒಡಂಬಡಿಕೆಯ ಕಟ್ಟಿನಿಂದ ಬಂಧಿಸಿ ನನಗೆ ತಿರುಗಿ ಬಿದ್ದು ದ್ರೋಹಿಗಳಾದವರನ್ನು ನಿಮ್ಮೊಳಗಿಂದ ಗುಡಿಸಿ ಬಿಡುವೆನು. ದೇವರು ಅವಾಗಲೇ ಮಾತನಲ್ಲಿ ಹೇಳಿದ. ದೇವರಿಗೆ ಚೆನ್ನಾಗಿ ಗೊತ್ತುಂಟು, ಇಸ್ರೇಲ್ ಜನರು ದೇವರ ವಾಕ್ಯವನ್ನು ಉಲ್ಲಂಘನೆ ಮಾಡಿದಾಗ ಅನೇಕ ಕಷ್ಟ ನಷ್ಟಗಳಿಗೆ ಅವರು ಗುರಿಯಾಗುತ್ತಾರೆ, ಉಪದ್ರವಗಳಿಗೆ ಗುರಿಯಾಗುತ್ತಾರೆ. ಆ ಉಪದ್ರವಗಳಲ್ಲಿ ದೇವರ ಕಡೆಗೆ ಅವರು ತಿರುಗಿ ಬರುತ್ತಾರೆ.
ಯಾವಾಗ ದೇವರ ಕಡೆಗೆ ಅವರು ತಿರುಗಿ ಬರ್ತಾರೆ ಅವರಿಗೆ ದೇವರ ರಕ್ಷಣೆ ಉಂಟಾಗ್ತದೆ ಅಂತ ದೇವರಿಗೆ ಚೆನ್ನಾಗಿ ಗೊತ್ತಿತ್ತು. ಯಾಕಂದರೆ ಒಂದು ವಾಕ್ಯ ಓದುವ, ಧರ್ಮೋಪದೇಶಕಾಂಡ 4:29-31, ಡ್ಯೂಟರನಮಿ 4:29-31. ಅಲ್ಲಿಂದಲಾದರೂ ನೀವು ಸಂಪೂರ್ಣ ಹೃದಯದಿಂದಲೂ ಅಲ್ಲಿಂದಾದರೂ ನಿಮ್ಮ ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ನಿಮ್ಮ ದೇವರಾದ ಯೆಹೋವನನ್ನು ಹುಡುಕಿದರೆ ಆತನು ನಿಮಗೆ ಸಿಕ್ಕುವನು. ಮೇಲೆ ಹೇಳಿದ ಎಲ್ಲಾ ಕಷ್ಟಗಳು ನಿಮಗೆ ಸಂಭವಿಸಿ ನೀವು ಸಂಕಟದಲ್ಲಿರುವಾಗ ಅಂತ್ಯದಲ್ಲಿ ನೀವು ಆತನ ಕಡೆಗೆ ತಿರುಗಿಕೊಂಡು ಆತನ ಮಾತಿಗೆ ಕಿವಿಗೊಡುವಿರಿ. ನಿಮ್ಮ ದೇವರಾದ ಯೆಹೋವನು ಕನಿಕರವುಳ್ಳ ದೇವರಾದ್ದರಿಂದ ಆತನು ನಿಮ್ಮನ್ನು ಅಲಕ್ಷ್ಯ ಮಾಡುವುದಿಲ್ಲ. ದೇವರಿಗೆ ಚೆನ್ನಾಗಿ ಗೊತ್ತಿತ್ತು. ದೇವರ ವಾಕ್ಯವನ್ನು ಉಲ್ಲಂಘಿಸುವಾಗ ಕಷ್ಟ, ನಷ್ಟ, ನೋವುಗಳಿಗೆ, ಉಪದ್ರವಗಳಿಗೆ ಅವರು ಒಳಗಾಗುತ್ತಾರೆ. ಆ ಸಮಯದಲ್ಲಿ ಅವರು ದೇವರ ಕಡೆ ತಿರುಗುತ್ತಾರೆ, ಆವಾಗ ಅವರಿಗೆ ಬಿಡುಗಡೆ ಸಿಗ್ತದೆ ಎಂಬುದಾಗಿ ಚೆನ್ನಾಗಿ ದೇವರಿಗೆ ಗೊತ್ತಿತ್ತು. ಆದ ಕಾರಣ ಈ ಒಂದು ಉಪದ್ರವದ ಮೂಲಕ, ಕಷ್ಟ 7 ವರ್ಷಗಳ ಉಪದ್ರವದ ಮೂಲಕವಾಗಿ ಅವರಿಗೆ ಒಂದು ಪುನಃಸ್ಥಾಪನೆಗೆ ನಡೆಸುವಂಥದ್ದು ದೇವರ ಒಂದು ಪದ್ಧತಿ ಎಂಬುದಾಗಿ, ದೇವರ ಕಡೆಗೆ ಬರಲಿಕ್ಕೆ ಒಂದು ಅವಕಾಶ ಎಂಬುದಾಗಿ ನಾವು ವಾಕ್ಯದ ಮೂಲಕ ತಿಳ್ಕೊಳ್ತೇವೆ. ಇದು 5ನೇ ಒಂದು ಉದ್ದೇಶವಾಗಿದೆ, ಸಂಕಟ ಕಾಲ ಅಥವಾ ಉಪದ್ರವ ಕಾಲಕ್ಕಿರುವಂಥದ್ದು. 6ನೇದಾಗಿ ಒಂದು ಉದ್ದೇಶ ಉಂಟು. ಒಂದು ಶುದ್ಧೀಕರಣದ ಮೂಲಕ 7 ವರ್ಷಗಳ ಸಂಕಟ ಕಾಲದ ಶುದ್ಧೀಕರಣದ ಮೂಲಕ ಅವರನ್ನು ಪುನರ್ಸ್ಥಾಪಿಸುವಂಥದ್ದು ದೇವರ 6ನೆಯ ಉದ್ದೇಶ. ಪುನಃ ಹೇಳ್ತಾನೆ, 7 ವರ್ಷಗಳ ಸಂಕಟ ಅಥವಾ ಉಪದ್ರವದ ಮೂಲಕ ಅವರನ್ನು ಶುದ್ಧೀಕರಿಸಿ ಪುನರ್ಸ್ಥಾಪಿಸುವುದು ಈ ಸಂಕಟ ಕಾಲದ ಉದ್ದೇಶ ಎಂಬುದಾಗಿ ಚೆನ್ನಾಗಿ ನಾವು ತಿಳ್ಕೋಬೇಕು ಪ್ರೇಯರ್. 7ನೇ ಕಾರಣ ಕೂಡ ನಾವು ತಿಳ್ಕೊಳ್ತೇವೆ. ಇಸ್ರೇಲ್ ಜನರು ಮಸ್ಸಿಯನನ್ನು ನಂಬುವುದಕ್ಕೆ, ಯೇಸು ಸ್ವಾಮಿಯನ್ನು ನಂಬುವುದಕ್ಕೆ, ರಕ್ಷಣೆ ಹೊಂದುವುದಕ್ಕೆ ಅವರಿಗೆ ಕೊಡಲ್ಪಟ್ಟಂತಹ ಅವಕಾಶ ಅದು ಉಪದ್ರವ ಕಾಲದಲ್ಲಿ. ಕಾರಣ ಈ ಉಪದ್ರವ ಕಾಲದಲ್ಲಿ ರಕ್ಷಕನು ಯಾರು, ಯೇಸು ಸ್ವಾಮಿ ರಕ್ಷಕನು ಒಡೆಯನೆಂಬುದಾಗಿ ಅವರು ಅರಿತುಕೊಳ್ತಾರೆ. ಅವರ ಆತ್ಮಿಕನು ತೆರೆಯಲ್ಪಡುತ್ತದೆ ಪ್ರಿಯರೇ. ಬರುವ ದಿವಸಗಳಲ್ಲಿ ಆಂಟಿಕ್ರೈಸ್ತನು ಪ್ರತ್ಯಕ್ಷನಾದ ಮೇಲೆ ಮೊದಲ 3.5 ವರ್ಷ ಕಾಲ ಅವರೊಂದಿಗೆ ಒಡಂಬಡಿಕೆ ಮಾಡ್ತಾನೆ. ಕೊನೆಯ 3.5 ವರ್ಷಗಳ ಒಡಂಬಡಿಕೆಯನ್ನು ಆತನ ಮಧ್ಯಭಾಗದಲ್ಲಿ ಮುರಿಯುತ್ತಾನೆ. ಆವಾಗ ಇವನು ಮೆಸ್ಸಿಯನಲ್ಲ, ಇವನು ಅಂತ್ರಕ್ರೈಸ್ತನು, ಮೆಸ್ಸಿಯನು 2000 ವರ್ಷಗಳ ಹಿಂದೆ ಬಂದು ಹೋದವನೆಂಬುದಾಗಿ ಅವರು ಅರಿತುಕೊಳ್ತಾರೆ. ಇದರ ಬಗ್ಗೆ ನಾವು ಧ್ಯಾನ ಮಾಡಲಿಕ್ಕೆ ನಾವು ಭವಿಷ್ಯದಲ್ಲಿ ಹೋಗುತ್ತೇವೆ ಪ್ರಿಯರೇ. ನಾವು ಒಂದು ವಾಕ್ಯ ಓದುವ, ರೋಮಪುರದ ಪತ್ರಿಕೆ 11ನೇ ಅಧ್ಯಾಯ 25-36 ವಾಕ್ಯದವರೆಗೆ ನೋಡಿ. ನಾವು ಅನ್ಯ ಜನಾಂಗಗಳು, ಆ್ಯಕ್ಚುಲಿ ನಾವು ಯಾರಾಗಿದ್ದೆವು? ಲೋಕದಲ್ಲಿರುವುದು 3 ಗುಂಪುಗಳು. 1 ಕೊರಿಂಥ 10:32, 1 ಕೊರಿಂಥ 10:32 ಅಲ್ಲಿ ಹೇಳಲ್ಪಟ್ಟಿದೆ, ಯಹೂದ್ಯರು, ಗ್ರೀಕರು ಅಂದರೆ ಅನ್ಯರು ಮತ್ತು ಹೊಸ ಒಡಂಬಡಿಕೆಯ ಯೇಸು ಕ್ರಿಸ್ತನ ಸಭೆ ಎಂಬ 3 ಗುಂಪುಗಳು ಈ ಭೂಲೋಕದಲ್ಲಿ ಇರುವಂಥದ್ದು. ಯಹೂದ್ಯರ ಬಗ್ಗೆ ನಮಗೆ ಗೊತ್ತು, ನಾವು ಅನ್ಯರಾಗಿದ್ದೆವು, ನಮಗೆ ಸುವಾರ್ತೆ ಸಿಕ್ಕಿತು, ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟೆವು, ನಾವು ರಕ್ಷಣೆ ಹೊಂದಿ ಇವತ್ತು ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆ ಸಭೆಯಾದೆವು. ನಾವೆಲ್ಲ ಅನ್ಯರಾಗಿದ್ದೆವು. ಕೆಲವು ಯೋಚಿಸಬಹುದು, ನಾನು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಲಿಲ್ವಾ ಅಂತ. ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ ಕೂಡಲೇ ಕ್ರೈಸ್ತರಾಗುವುದಿಲ್ಲ. ವಾಕ್ಯದ ಆಧಾರದ ಹೇಳಬೇಕಾದ್ರೆ ವಾಕ್ಯ ಹೇಳ್ತದೆ, ಯೋಹನ್ನನ ಸುವಾರ್ತೆ 1:12-13, ಯಾರು ಆತನನ್ನು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿದ್ರು, ಆತನ ಹೆಸರು ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟು. ಯಾರೇ ಆಗಿರ್ಬೋದು. ನಾವು ಕ್ರಿಸ್ತ ಕುಟುಂಬದ ಹುಟ್ಟಿದ್ರೆ ಕ್ರೈಸ್ತರಾಗಲಿಕ್ಕೆ ಸಾಧ್ಯವಿಲ್ಲ. ವಾಕ್ಯದ ಆಧಾರದಲ್ಲಿ ನಾನು ನಿಮ್ಗೆ ಹೇಳ್ತೇನೆ, 3 ಗುಂಪುಗಳು ನಾವು ಅನ್ಯರಾಗಿದ್ದೆವು. ಸ್ವಾರ್ಥಿಗೆ ಪ್ರತಿಕ್ರಿಯಿಸಿದ್ದರಿಂದ, ಸ್ವಾರ್ಥ ನಂಬಿದರೆ, ಯೇಸು ನಂಬಿದ್ದರಿಂದ ಇವತ್ತು ಹೊಸ ಒಡಂಬಡಿಕೆ ಸಭೆಯಾಗಿ ಮಾರ್ಪಟ್ಟಿದ್ದೇವೆ. ಸಭೆ ಅಂದರೆ ಕಟ್ಟಡ ಅಲ್ಲ, ಸಭೆ ಅಂದರೆ ರಕ್ಷಣೆ ಹೊಂದಿದ ದೇವಜನರ ಗುಂಪು ಆಗಿದೆ ಪ್ರಿಯರೇ. 3ನೇ ಗುಂಪು ಅನ್ಯ ಜನಾಂಗಗಳು ಎಂಬುದಾಗಿ, ಅಥವಾ ಗ್ರೀಕರ್ ಅಂದರೆ ಅನ್ಯ ಜನರೆಂಬುದಾಗಿ ನೋಡ್ತೇವೆ. 3 ಗುಂಪುಗಳು ಈ ಲೋಕದಲ್ಲಿ 1 ಕೊರಿಂಥ 10:32 ವಾಕ್ಯ ಆಧಾರದಲ್ಲಿ ಇವೆ ಎಂಬುದಾಗಿ ಚೆನ್ನಾಗಿ ನಾವು ತಿಳ್ಕೊಳ್ಳತಕ್ಕದ್ದು ಪ್ರಿಯರೇ. ಹಾಗಾದರೆ ಈಗ ಅನ್ಯ ಜನಾಂಗಗಳಿಗೆ ಕೊಡಲ್ಪಟ್ಟ ಅವಕಾಶ ರಕ್ಷಣೆ ಹೊಂದುವುದಕ್ಕೆ ಯಾವತ್ತಿನಿಂದ? ಪಂಚಶತ್ತಮ ದಿವಸದಿಂದ, ಅಥವಾ ಯೇಸು ಕ್ರಿಸ್ತನ ಕಲ್ವಾರಿಯ ಶಿಲುಬೆಯ ಮರಣ, ಹುನಲ್ಪಡಿಕೆ, ಪುನರುತ್ಥಾನದ ನಂತರವಾಗಿ ಇಲ್ಲಿಯವರೆಗೆ, ಈಗಿನವರೆಗೆ ಕೊಡಲ್ಪಟ್ಟ ಸಮಯ ಯಾರಿಗೆದು? ಅನ್ಯ ಜನಾಂಗಗಳು ರಕ್ಷಣೆ ಹೊಂದೋದಕ್ಕಾಗಿ ಅವರಿಗೆ ಕೊಡಲ್ಪಟ್ಟಂಥ ಸಮಯವಾಗಿದೆ. ಕಾರಣ ಯಹೂದ್ಯರು ರಿಜೆಕ್ಟ್ ಮಾಡಿದರು, ತಿರಸ್ಕಾರ ಮಾಡಿದರು, ಸುವಾರ್ತೆಯನ್ನು ಅಲಕ್ಷಿಸಿ ತಿರಸ್ಕಾರ ಮಾಡಿದ್ರಿಂದ ಅನ್ಯ ಜನಾಂಗಗಳಿಗೆ ಒಂದು ಅವಕಾಶ ಸಿಕ್ಕಿತು ರಕ್ಷಣೆ ಹೊಂದಿ ಸಭೆಯ ಒಳಗಡೆ ಪ್ರವೇಶ ಮಾಡುವುದಕ್ಕೋಸ್ಕರ.
ಈಗ ಅನ್ಯ ಜನಾಂಗಗಳ ಒಂದು ಸಮಯ ಎಲ್ಲಿಯವರೆಗೆ ಗೊತ್ತುಂಟಾ? ಎತ್ತಲ್ಪಡುವಿಕೆವರೆಗೆ, ರ್ಯಾಪ್ಚರ್ವರೆಗೆ ಮಾತ್ರ. ಇವತ್ತು ನಾವು ಸಭೆಯಲ್ಲಿ ಇದ್ದೇವೆ, ಸಭೆಯಾಗಿದ್ದೇವೆ ಸ್ವಾಮಿಯದು. ಅನ್ಯ ಜನಗೆ ರಕ್ಷಣೆ ಹೊಂದೋದಕ್ಕೆ ಒಂದು ಸಮಯ ದೇವರು ಕೊಡಲ್ಪಟ್ಟದ್ದು ರ್ಯಾಪ್ಚರ್ವರೆಗೆ, ಎತ್ತಲ್ಪಡುವಿಕೆವರೆಗೆ ಮಾತ್ರ. ಮತ್ತೆ ಯಾರ ಸಮಯ ಸ್ಟಾರ್ಟ್ ಆಗುತ್ತದೆ? ಯಹೂದ್ಯರ ಸಮಯ ಸ್ಟಾರ್ಟ್, ಅವರ ಕೃಪಾ ಸಮಯ ಸ್ಟಾರ್ಟ್ ಆಗುತ್ತದೆ. ಸಂಕಟ ಕಾಲ, 7 ವರ್ಷಗಳ ಉಪದ್ರವ ಕಾಲದಲ್ಲಿ ಅವರಿಗೆ ಕೊಡಲ್ಪಟ್ಟಂಥ ಕೃಪಾ ಸಮಯ ರಕ್ಷಣೆ ಹೊಂದೋದಕ್ಕೆ ಯಹೂದ್ಯರಿಗೆ. ಆ ಸಮಯದಲ್ಲಿ ಅನ್ಯ ಜನಗಳು ಇರ್ತಾರೆ ಭೂಲೋಕದ, ಅವರಿಗೂ ಕೂಡ ಅವಶ್ಯಕ ಇದೆ, ಅವರು ರಕ್ಷಣೆ ಹೊಂದ್ತಾರೆ. ಅದು ಸುಲಭವಿಲ್ಲ ಸಂಕಟ ಕಾಲದ ರಕ್ಷಣೆ ಹೊಂದೋದಕ್ಕೆ ಪ್ರಿಯರೇ. ಅದರ ಬಗ್ಗೆ ನಾನು ಬರುವ ದಿವಸಗಳಲ್ಲಿ ಸವಿಸ್ತರವಾಗಿ ನಿಮ್ಮೊಟ್ಟಿಗೆ ನಾನು ಮಾತಾಡ್ತೇನೆ. ಅದು ಇಲ್ಲಿ ಈ ಸಂಕಟ ಕಾಲದಲ್ಲಿ ಸಂಕಟಗಳು ಸಂಭವಿಸುವಾಗ ಸತ್ಯ ದೇವರಾದ ದೇವರನ್ನು ಅವರು ತಿಳುಕೊಂಡು, ಮಾತ್ರವಲ್ಲ ರಕ್ಷಕನಾದ ಯೇಸುವನ್ನು ಅರಿತುಕೊಂಡು ಅವರು ಮಸ್ಸಿಯನನ್ನು ಹಂಬಲಿಸುತ್ತಾರೆ ಮತ್ತು ಅವರ ರಕ್ಷಣೆ ಕಡೆಗೆ ತಿರುಗಿ ಬರ್ತಾರೆ ಪ್ರಿಯರೇ. ಓದಿಕೊಳ್ಳೋಣ ರೋಮಪುರದ ಪತ್ರಿಕೆ 11:25-36 ವಾಕ್ಯ. ಸಹೋದರರೇ, ನಿಮ್ಮನ್ನು ನೀವೇ ಬುದ್ಧಿವಂತರೆಂಬುದಾಗಿ ಎನಿಸಿಕೊಳ್ಳದಂತೆ ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ನಿಮಗೆ ತಿಳಿದಿರಬೇಕೆಂದು ಅಪೇಕ್ಷಿಸುತ್ತೇನೆ. ಅದೇನೆಂದರೆ ಇಸ್ರಾಯೇಲರಲ್ಲಿ ಒಂದು ಪಾಲು ಜನರಿಗೆ ಉಂಟಾದ ಮೊಂಡುತನವು ಯಾವಾಗಲೂ ಇರದೆ ಅನ್ಯ ಜನಗಳ ಸಮುದಾಯವು ಕ್ಲಿಯರ್ ಆಗಿ ಇದನ್ನು ಕೇಳಿಸಿಕೊಳ್ಳಿ. ಅನ್ಯ ಜನಗಳ ಸಮುದಾಯವು ದೇವರ ರಾಜ್ಯದಲ್ಲಿ ಸೇರುವ ತನಕ ಮಾತ್ರ ಇರುವುದು. ಅಂದ್ರೆ ಒಂದು ಉದಾಹರಣೆ, ದೇವರ ಮೈಂಡಲ್ಲಿ ಒಂದು ಸಂಖ್ಯೆ ಇದೆ, ಇಷ್ಟು ಕೋಟಿ, ಇಷ್ಟು ಬಿಲಿಯನ್ ಜನರು ರಕ್ಷಣೆ ಹೊಂದಬೇಕು, ದೇವರ ರಾಜ್ಯಕ್ಕೆ ಪ್ರವೇಶ ಮಾಡಬೇಕು. ಕೊನೆಯ ಸಂಖ್ಯೆ ಪೂರ್ತಿಗೊಳ್ಳುವಾಗ, ದೇವರ ಮೈಂಡಲ್ಲಿರೋ ಕೊನೆಯ ಸಂಖ್ಯೆ ಪೂರ್ತಿಗೊಳ್ಳುವಾಗ ರಾಪ್ಚರ್, ಎತ್ತಲ್ಪಡಬೇಕು. ಸಭೆ ಲೋಕದಲ್ಲಿ ಮತ್ತೆ ಇರುವುದಿಲ್ಲ, ಸಭೆ ಎತ್ತಲ್ಪಡುತ್ತದೆ, ಪರಲೋಕಕ್ಕೆ ಹೋಗುತ್ತದೆ. ಅನ್ಯ ಜನಗಳ ಸಮುದಾಯದಲ್ಲಿರುವ ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಿ ದೇವರಾಜ್ಯಕ್ಕೆ ಸೇರಿಸಲ್ಪಟ್ಟ ಕೂಡಲೇ ರ್ಯಾಪ್ಚರ್, ಎತ್ತಲ್ಪಡಬೇಕೆ. ಮತ್ತೆ ಈ ಭೂಮಿಯಲ್ಲಿ ಕ್ರಿಸ್ತನ ಹೊಸ ಒಡಂಬಡಿಕೆ ಸಭೆ ಇರುವುದಿಲ್ಲ. ಮುಂದೆ ಓದಿ. ಆಮೇಲೆ ಇಸ್ರೇಲ್ ಜನವೆಲ್ಲ ರಕ್ಷಣೆ ಹೊಂದುವುದು. ಆಮೇಲೆ ಇಸ್ರೇಲ್, ನೋಡಿ ಪುನಃ ಹಿಂದಕ್ಕೆ ಬನ್ನಿ, ಆ ವಾಕ್ಯ ಪುನಃ ಓದಿ. ಅದೇನೆಂದರೆ ಇಸ್ರಾಯೇಲರಲ್ಲಿ ಒಂದು ಪಾಲು ಜನರಿಗೆ ಉಂಟಾದ ಮೊಂಡತನವು ಯಾವಾಗಲೂ ಇರದೆ ಅನ್ಯ ಜನಗಳ ಸಮುದಾಯವು ದೇವರ ರಾಜ್ಯದಲ್ಲಿ ಸೇರುವ ತನಕ ಮಾತ್ರ ಇರುವುದು. ಆಮೇಲೆ ಇಸ್ರಾಯೇಲ್ ಜನವೆಲ್ಲ ರಕ್ಷಣೆ ಹೊಂದುವುದು. ಯಾವಾಗ? ಸಂಕಟ ಕಾಲದಲ್ಲಿ, ಸಭೆ ಎತ್ತಲ್ಪಟ್ಟ ನಂತರ, ಉಪದ್ರವ ಕಾಲದಲ್ಲಿ ಈ ಯಹೂದ್ಯರು ರಕ್ಷಣೆ ಹೊಂದುತ್ತಾರೆ ಅಂತ. ಮುಂದೆ ಓದಿ. ಇದಕ್ಕೆ ಆಧಾರವಾಗಿ ಶಾಸ್ತ್ರದಲ್ಲಿ ಬಿಡಿಸುವವನು ಸಿಯೋನಿನೊಳಗಿಂದ ಹೊರಟು ಬಂದು ಯಾಕೋಬನಲ್ಲಿರುವ ಭಕ್ತಿಹೀನತೆಯನ್ನು ನಿವಾರಣೆ ಮಾಡುವನು. ನೋಡಿ, ಬಿಡಿಸುವನು ಎಲ್ಲಿಂದ ಬರ್ತಾನೆ? ಚಿಯೋನಿಗಳಿಂದ. ಈ ಬಹಿರಂಗ ಬರೋಣ, ಇದು ಚಿಯೋನಿಗಳಿಂದ ಯಾವಾಗ ಬರ್ತದೆ ಸ್ವಾಮಿ? ಎತ್ತಲ್ಪಡುವಿಕೆಯ ನಂತರ, ಸಭೆ ಪರಲೋಕಕ್ಕೆ ಎತ್ತಲ್ಪಟ್ಟ ನಂತರ 7 ವರ್ಷಗಳ ನಂತರವಾಗಿ ಆತನು ಪುನಃ ಬರ್ತಾನೆ ಈ ಭೂಮಿಗೆ. ಅದಕ್ಕೆ ಬಹಿರಂಗ ಬರೋಣ ಹೇಳ್ತಾರೆ. ಅದೇ ಚಿಯೋನಿನಿಂದ ಇಸ್ರೇಲ್ ಜನಕ್ಕೆ ಬಿಡಿಸುವುದಕ್ಕಾಗಿ ಆತನು ಬರುವುದು. ಇಸ್ರೇಲ್ ಜನರ ರಕ್ಷಕನಾಗಿ ಆತನು ಬರುವಂಥದ್ದು. ಆ ಸಮಯದಲ್ಲಿ ಯಹೂದ್ಯ ರಕ್ಷಕನಾಗಿ ಆತನು ಬರುವಂಥದ್ದು. ಸಂಕಟ ಕಾಲದ ಕೊನೆಯಲ್ಲಿ ಅದು ನಡೆಯುವಂಥ ಒಂದು ಕಾರ್ಯ. ಚಿಯೋನಿನಿಂದ ಬಿಡಿಸುವಂಥ ಕರ್ತನಾದ ಸ್ವಾಮಿ ಬರುವಂಥ, ಆತನೊಟ್ಟಿಗೆ ನಾವು ಕೂಡ ಇರ್ತೇವೆ. ಆವಾಗ ಅಸಂಖ್ಯಾತ ದೇವದೂತರು ಇರ್ತಾರೆ. ಓಕೆ, ಮುಂದೆ ಓದಿ. ನಾನು ಅವರ ಸಂಗಡ ಮಾಡಿಕೊಂಡ ಈ ಒಡಂಬಡಿಕೆಯು ನಾನು ಅವರ ಪಾಪಗಳನ್ನು ಪರಿಹರಿಸುವಾಗ ನೆರವೇರುವುದು ಎಂದು ಬರೆದಿದೆ. ಅವರು ಸುವಾರ್ತೆಯನ್ನು ಬೇಡವೆಂದದ್ದರಿಂದ, ಯಾವಾಗ 2000 ವರ್ಷಗಳಿಂದ ಸುವಾರ್ತೆಯನ್ನು ಅವರು ಬೇಡವೆಂದದ್ದರಿಂದ, ದೇವರು ನಿಮಗೆ ಹಿತವನ್ನು ಉಂಟು ಮಾಡಿ, ಅನ್ಯ ಜನಾಂಗಗಳಿಗೆ ನಿಮಗೆ ಹಿತವನ್ನು ಉಂಟು ಮಾಡಿ ಅವರನ್ನು ಶತ್ರುಗಳೆಂದು ಎಣಿಸಿದ್ದಾನೆ. ಯಹೂದ್ಯರನ್ನು ಶತ್ರುಗಳೆಂದು ಎಣಿಸಿದ್ದಾನೆ.
ಆದರೂ ಅವರು ತಾನು ಆರಿಸಿಕೊಂಡ ಅಬ್ರಾಮ, ಇಸಾಕ, ಯಾಕೋಬರೆಂಬ ಅಬ್ರಾಮ್, ಈಸಾಕ್, ಯಾಕೋಬರೆಂಬ ಪಿತೃಗಳ ವಂಶಸ್ಥರಾಗಿರುವುದರಿಂದ ಅವರನ್ನು ಪ್ರಿಯರೆಂದು ಎನಿಸಿದ್ದಾನೆ. ದೇವರು ವರಗಳನ್ನು ಅನುಗ್ರಹಿಸುವುದಕ್ಕೂ ಜನರನ್ನು ಕರೆದದಕ್ಕೂ ಪಶ್ಚಾತ್ತಾಪ ಪಡುವವನಲ್ಲ. ಯಾವ ಪ್ರಕಾರ ನೀವು ಪೂರ್ವದಲ್ಲಿ ಅವಿಧೇಯರಾಗಿದ್ದರು, ಈಗ ಅವರ ಅವಿಧೇಯತೆಯ ದೆಸೆಯಿಂದ ಕರುಣೆ ಹೊಂದಿದ್ದೀರೋ, ಅವರ ಅವಿಧೇಯತೆಯ ದೆಸೆಯಿಂದ ನಮಗೆ ಕರುಣೆ ಸಿಕ್ಕಿತು. ನಾವು ಅನ್ಯ ಜನಾಂಗಗಳಾಗಿದ್ದೆವು, ಓಕೆ, ಕರುಣೆ ಹೊಂದಿದ್ದೀರೋ. ಅದೇ ಪ್ರಕಾರವಾಗಿ ಅವರು ಈಗ ಅವಿಧೇಯರಾಗಿದ್ದರು ಕೃಪಾಕಾಲದಲ್ಲಿ ನಿಮಗೆ ದೊರಕಿದ ಕರುಣೆಯನ್ನು ಹೊಂದುವರು. ಸಂಕಟ ಕಾಲದಲ್ಲಿ ನಿಮಗೆ ದೊರಕಿದ ಕರುಣೆಯನ್ನು ಅವರು ಹೊಂದಿಕೊಳ್ತಾರೆ ಉಪದ್ರವ ಕಾಲದಲ್ಲಿ. ಯಾಕೆಂದರೆ ದೇವರು ಎಲ್ಲರಿಗೂ ಕರುಣೆಯನ್ನು ತೋರಿಸಬೇಕೆಂಬ ಉದ್ದೇಶವುಳ್ಳವನಾಗಿದ್ದು ಎಲ್ಲರನ್ನು ಅವಿಧೇಯತೆ ಎಂಬ ದುಸ್ತುತಿಯಲ್ಲಿ ಕಟ್ಟಿ ಹಾಕಿದ್ದಾನೆ. ಆಹಾ, ದೇವರ ಐಶ್ವರ್ಯವು, ಜ್ಞಾನವು, ವಿವೇಕವು ಎಷ್ಟೋ ಅಗಾಧ. ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ. ಆತನ ಮಾರ್ಗಗಳು ಕಂಡು ಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ. ಕರ್ತನ ಮನಸ್ಸನ್ನು ತಿಳುಕೊಂಡವನಾರು? ಆತನಿಗೆ ಆಲೋಚನಕರ್ತನು ಯಾರು? ಮೊದಲು ಆತನಿಗೆ ಕೊಟ್ಟು ಪ್ರತಿಫಲವನ್ನು ತೆಗೆದುಕೊಳ್ಳುವವನು ಯಾರು? ಸಮಸ್ತವು ಆತನಿಂದ ಉತ್ಪತ್ತಿಯಾಗಿ ಆತನಿಂದ ನಡೆಯುತ್ತಾ ಆತನಿಗಾಗಿ ಇರುತ್ತದೆ. ಆತನಿಗೆ ಸದಾಕಾಲವು ಸ್ತೋತ್ರ. ಆಮೆನ್. ಪ್ರೈಸ್ ಗಾಡ್. ಅಂದ್ರೆ 7ನೇ ಉದ್ದೇಶ ಸಂಕಟ ಕಾಲದ ಉಪದ್ರವ ಕಾಲದ ಏನಾಗಿದೆ? ಯಹೂದ್ಯರೆಲ್ಲರೂ ರಕ್ಷಣೆ ಹೊಂದಬೇಕು, ಮಸೀಹನನ್ನು ಕಂಡುಕೊಳ್ಳುವ ಒಂದು ಉದ್ದೇಶವಾಗಿದೆ ಎಂಬುದಾಗಿ ಚೆನ್ನಾಗಿ ನಾವು ತಿಳ್ಕೋಬೇಕು ಪ್ರಿಯರೇ. 8ನೇ ಕಾರಣ, ಈ ಸಂಕಟ ಕಾಲದಲ್ಲಿ ಇಸ್ರೇಲ್ ಜನರು ಉಪದ್ರವದಲ್ಲಿ ಹಾದು ಹೋಗುವುದರ ಮೂಲಕ ಅವರು ದೇವರ ಕಡೆಗೆ ತಿರುಗಿಕೊಳ್ಳುತ್ತಾರೆ. ಯಾವಾಗ ಅವರು ದೇವರ ಕಡೆಗೆ ತಿರುಗಿಕೊಳ್ಳುತ್ತಾರೋ ಆ ಸಮಯದಲ್ಲಿ ಅವರಿಗೆ ಬಿಡುಗಡೆ, ಉದ್ಧಾರ, ಆಶೀರ್ವಾದಗಳು ಸಂಭವಿಸುತ್ತವೆ ಪ್ರಿಯರೇ. ನಾವು ಯೆರೆಮೀಯನ ಪುಸ್ತಕ 30ನೇ 7-10 ವಾಕ್ಯ ಪುನಃ ಓದುವ. ಆವಾಗ 7ನೇ ವಾಕ್ಯ ಮಾತ್ರ ಓದಿ, ಯಾಕೋಬನ ಇಕ್ಕಟ್ಟಿನ ಕಾಲ ಎಂಬುದಾಗಿ. ಯೆರೆಮೀಯ 37-10 ವಾಕ್ಯ ಓದಿಕೊಳ್ಳೋಣ. ಅಯ್ಯೋ, ಆ ದಿನವು ಘೋರವಾದದ್ದು, ಅದಕ್ಕೆ ಏನೇ ಇಲ್ಲ. ಅದು ಯಾಕೋಬ್ಯರ ಇಕ್ಕಟ್ಟಿನ ದಿನ, ಆದರೂ ಅದರಿಂದ ಪಾರಾಗುವರು. ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನಾನು ಆ ದಿನದಲ್ಲಿ ಅವನು ಹೇರಿದ ನೊಗವನ್ನು ಅವರ ಹೆಗಲಿನಿಂದ ಮುರಿದು ಬಿಟ್ಟು ಕನ್ನಿಗಳನ್ನು ಕಿತ್ತು ಹಾಕುವೆನು. ಇನ್ನು ಅನ್ಯರು ಅವರನ್ನು ಅಡಿಯಾಳಾಗಿ ಮಾಡಿಕೊಳ್ಳರು. ಅವರು ತಮ್ಮ ದೇವರಾದ ಯೆಹೋವನೆಂಬ ನನ್ನನ್ನು ನಾನು ಅವರಿಗಾಗಿ ಏರ್ಪಡಿಸುವ ರಾಜನಾದ ದಾವೀದನನ್ನು ಸೇವಿಸುವರು. ಯೆಹೋವನು ಇಂತೆನ್ನುತ್ತಾನೆ, ನನ್ನ ಸೇವಕ ಯಾಕೋಬೆ, ಭಯಪಡಬೇಡ. ಇಸ್ರಾಯೇಲೇ, ಅಂಜಬೇಡ. ಇಗೋ, ನಾನು ನಿನ್ನನ್ನು ದೂರ ದೇಶದಿಂದ ಉದ್ಧರಿಸುವೆನು. ನಿನ್ನ ಸಂತಾನವನ್ನು ಸೆರೆ ಹೋದ ಸೀಮೆಯಿಂದ ರಕ್ಷಿಸುವೆನು. ಯಾಕೋಬು ಹಿಂದಿರುಗಿ ನೆಮ್ಮದಿಯಾಗಿಯೂ ಹಾಯಾಗಿಯೂ ಇರುವುದು. ಹಾಗಾದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಕಡೆಗೆ ಸಂಕಟ ಉಪದ್ರವ ಸಮಯದ ಮೂಲಕ ದೇವರ ಕಡೆ ತಿರುಗಿಕೊಂಡಾಗ ಬಿಡುಗಡೆ, ಉದ್ಧಾರ, ಆಶೀರ್ವಾದಗಳನ್ನು ಅವರು ಹೊಂದಿಕೊಳ್ತಾರೆ. ಅದಕ್ಕಾಗಿ ಉಪದ್ರವ ಕಾಲ. 9ನೇದಾಗಿ ನಾನು ಆವಾಗಲೇ ಓದಿದ ವಾಕ್ಯದ ಪ್ರಕಾರ ಚೆಫನ್ಯ 3:8, ದೇವರು ಜನಾಂಗಗಳನ್ನು ಭೇಟಿ ಆಡಲಿಕ್ಕೆ
ಎದ್ದೇಳುವಂಥ ಸಮಯವಾಗಿದೆ. ಉಪದ್ರವ ಕಾಲ, ಜನಾಂಗಗಳನ್ನು ದೇವರು ಬೇಟೆ ಆಡ್ತಾನಂತೆ. ಅದಕ್ಕೆ ಒಂದು ಕಾರಣ ಉಂಟು. ಜಪಾನ್ಯ 3:8 ಓದಿ. ಯೆಹೋವನು ಇಂತೆನ್ನುತ್ತಾನೆ, ಹೀಗಿರಲು ನನ್ನನ್ನು ಕಾದುಕೊಂಡಿರಿ, ನಾನು ಬೇಟೆ ಹಿಡಿಯಲಿಕ್ಕೆ ಏಳುವ ದಿನವನ್ನು ಎದುರು ನೋಡಿರಿ. ಜನಾಂಗ ರಾಜ್ಯಗಳ ಮೇಲೆ ನನ್ನ ರೌದ್ರವನ್ನು, ಹೌದು ನನ್ನ ಉಗ್ರ ಕೋಪವನ್ನೆಲ್ಲ ಹೊಯ್ದು ಬಿಡುವುದಕ್ಕಾಗಿ ಆ ಜನಾಂಗಗಳನ್ನು ಸೇರಿಸಿ ಆ ರಾಜ್ಯಗಳನ್ನು ಕೂಡಿಸಬೇಕೆಂದು ತೀರ್ಮಾನಿಸಿಕೊಂಡಿದ್ದೇನೆ. ಅನೇಕ ದೇವ ಸೇವಕರನ್ನು, ದೇವ ಜನರನ್ನು ಜನಾಂಗಗಳು ಏನು ಮಾಡಿದ್ದಾರೆ? ಕೊಂದು ಹಾಕಿದ್ದಾರೆ, ಉಪದ್ರವ ಕೊಟ್ಟಿದ್ದಾರೆ, ಹಿಂಸಿಸಿದ್ದಾರೆ ಪ್ರಿಯರೇ. ಅದಕ್ಕಾಗಿ ದೇವರೇನು ಮಾಡ್ತಾನೆ? ಪ್ರತಿಕಾರ ಸಲ್ಲಿಸುವಂಥ ಸಮಯ. 2 ಥೆಸಲೋನಿಕ 1ನೇ ಅಧ್ಯಾಯ 5, 6, 7 ವಾಕ್ಯ ಓದುವ. 2 ಥೆಸಲೋನಿಕ ಚಾಪ್ಟರ್ 1, 5 to 6, 7. ದೇವರು ನ್ಯಾಯವಾದ ತೀರ್ಪು ಮಾಡುತ್ತಾನೆಂಬುದಕ್ಕೆ ನಿಮ್ಮ ತಾಳ್ಮೆಯು ಸ್ಪಷ್ಟವಾದ ನಿದರ್ಶನವಾಗಿದೆ. ಯಾವ ದೇವರಾಜ್ಯಕ್ಕೋಸ್ಕರ ನೀವು ಕಷ್ಟವನ್ನು ಅನುಭವಿಸುತ್ತೀರೋ ಅದಕ್ಕೆ ನೀವು ಯೋಗ್ಯರಾಗಬೇಕೆಂಬುದೇ ದೇವರ ಅಭಿಪ್ರಾಯ. ನಿಮ್ಮನ್ನು ಸಂಕಟಪಡಿಸುವವರಿಗೆ ಪ್ರತಿಯಾಗಿ ಸಂಕಟವನ್ನು ಸಂಕಟ ಪಡುವವರಾದ ನಿಮಗೆ ನಮ್ಮೊಡನೆ ಉಪಶಮನವನ್ನು ಕೊಡುವುದು ದೇವರ ಎಣಿಕೆಯಲ್ಲಿ ನ್ಯಾಯವಾಗಿದೆ ಅಷ್ಟೇ. ಸಂಕಟ ಪಡಿಸುವವರಿಗೆ ಯಾವಾಗ ಸಂಕಟ ಪಡಿಸ್ತಾನೆ? ಇದೇ 7 ವರ್ಷಗಳ ಸಮಯದಲ್ಲಿ ಪ್ರಿಯರೇ. ದೇವಸೇವಕರಿಗೆ ಉಪದ್ರವ ಕೊಟ್ಟು, ದೇವಜನ ಉಪದ್ರವ ಕೊಟ್ಟು, ಹಿಂಸೆ ಕೊಟ್ಟು, ಅವರು ಸುವಾರ್ತೆ ಸಾರುವ ನಿಮಿತ್ತವಾಗಿ ಸುಳ್ಳು ಆರೋಪ ಹೊರಿಸಿ ಅವರ ಸೆರೆಮನೆಗೆ ತಳ್ಳಿಬಿಡುವಂಥದ್ದು, ಈ ರೀತಿಯೆಲ್ಲ ತೊಂದರೆಗಳನ್ನು ಕೊಟ್ಟ ಪ್ರತಿಯೊಬ್ಬರ ಮೇಲೆ ಒಂದು ಪ್ರತಿಕಾರವನ್ನು ದೇವರು ಸ್ವತಃ ಸುರಿಸ್ತಾರೆ. ಯಾಕಂದರೆ ರೋಮಪುರದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ನಾವು 18ನೇ ವಾಕ್ಯದಿಂದ ನಾವು ಓದ್ತೇವೆ ಪ್ರಿಯರೇ. 21ನೇ ವಾಕ್ಯದವರೆಗೆ ಓದುವುದಾದರೆ, ಮುಯಿ ತೀರಿಸುವಂಥ ಕೆಲಸ ನನ್ನದು ಎಂಬುದಾಗಿ ದೇವರು ಹೇಳ್ತಾನೆ. ನೀವು ಮುಯಿ ತೀರಿಸಬೇಡಿ ಅಂತ ಅಲ್ಲಿ ದೇವರು ಹೇಳುವಂಥದ್ದನ್ನು ಕಾಣ್ತೇವೆ. ದೇವಜನರು ಯಾರು ಉಪದ್ರವ ಮಾಡ್ತಾರಲ್ಲ ಅವರಿಗೆ ಪ್ರತಿಯಾಗಿ ಅವ್ರೇನು ಮಾಡಲ್ಲ, ಹೊಡಿಲಿಕ್ಕೆ ಹೋಗೋದಿಲ್ಲ, ಉಪದ್ರವ ಮಾಡಲಿಕ್ಕೆ ಹೋಗಲ್ಲ. ಸಹಿಸಿಕೊಳ್ಳುವಂಥ ಕೃಪೆ ದೇವರು ಪ್ರತಿಯೊಬ್ಬರಿಗೆ ಕೊಟ್ಟಿದ್ದಾನೆ. ಆದರೆ ದೇವರು ಅದನ್ನು ಸುಮ್ಮನೆ ಬಿಡಲ್ಲ. ಯಾಕಂದ್ರೆ ಜಕರ್ಯ 2:8 ಹೇಳ್ತದೆ, ಜಕರ್ಯ 2:8, ನಿಮ್ಮನ್ನು ತಾಕುವವನು ಕರ್ತನ ಕಣ್ಣ ಗುಡ್ಡೆಗಳನ್ನು ತಾಕುತ್ತಾನೆಂಬುದಾಗಿ ಅಲ್ಲಿ ದೇವರ ವಾಕ್ಯದಲ್ಲಿ ಓದುತ್ತೆ ಪ್ರಿಯರೇ. ಒಂದು ಪ್ರತಿಕಾರವನ್ನು ದೇವರು ಸುರಿಸ್ತಾನೆಂಬುದಾಗಿ ಇದರ ಮೂಲಕವಾಗಿ ನಾವು ತಿಳ್ಕೊಳ್ತೇವೆ ಪ್ರಿಯರೇ. ಓಕೆ, ಈಗ 10ನೇದಾಗಿ ಸಂಕಟ ಕಾಲ, ಉಪದ್ರವ ಕಾಲದ ಉದ್ದೇಶವನ್ನು ನಾವು ಚೆನ್ನಾಗಿ ತಿಳ್ಕೊಳ್ಳುವ. ಯೆರೆಮೀಯನ ಪುಸ್ತಕ 25 ಅಧ್ಯಾಯ 32-33 ವಾಕ್ಯ ಓದಿ. ಬುಕ್ ಆಫ್ ಜೆರೆಮಿಯಾ 25:32-33. ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ಆಹಾ, ಕೇಡು ಜನಾಂಗದಿಂದ ಜನಾಂಗಕ್ಕೆ ಹರಡುವುದು, ದೊಡ್ಡ ಬಿರುಗಾಳಿಯು ಲೋಕದ ಕಟ್ಟ ಕಡೆಯಿಂದ ಎದ್ದು ಬರುವುದು. ಆ ದಿನದಲ್ಲಿ ಯೆಹೋವನಿಂದ, ಯಾವ ದಿನ? ಸಂಕಟ ಕಾಲ, ಉಪದ್ರವ ಕಾಲ, 7 ವರ್ಷದ್ದು. ಆ ದಿನದಲ್ಲಿ ಯೆಹೋವನಿಂದ ಹತರಾದವರು ಲೋಕದ ಒಂದು ಕಡೆಯಿಂದ ಇನ್ನೊಂದು ಕಡೆಯವರೆಗೂ ಬಿದ್ದಿರುವರು. ಅವರಿಗಾಗಿ ಯಾರೂ ಗೋಳಾಡರು, ಯಾರು ಕೂಡ ಗೋಳಾಡುವುದಿಲ್ಲ. ಅವರನ್ನು ಯಾರು ಒಟ್ಟುಗೂಡಿಸರು, ಯಾರು ಹೂಣಿಡರು. ಭೂಮಿಯ ಮೇಲೆ ಗೊಬ್ಬರವಾಗುವರು. ಕುರುಬರೇ ಸಾಕು. ಇಲ್ಲಿ ದೇವರ ಕೋಪ, ಪ್ರತಿಕಾರದ ಕೋಪ ಪ್ರಕಟವಾಗುವಂಥ ಸಮಯ. ಅದಕ್ಕಾಗಿ ಉಪದ್ರವ ಕಾಲ. ಇನ್ನೊಂದು ವಾಕ್ಯ ಓದಿ, ಏಷ್ಯ 26:21 ವಾಕ್ಯ. ಐಸಾಯ ಚಾಪ್ಟರ್ 26:21. ಇಗೋ ಯೆಹೋವನು ಭೂನಿವಾಸಿಗಳಿಗೆ ಅವರ ಪಾಪ ಫಲವನ್ನು ತಿನ್ನಿಸಬೇಕೆಂದು ತನ್ನ ಸ್ಥಳದಿಂದ ಹೊರಡುತ್ತಾನೆ. ಭೂಮಿಯು ತನ್ನಲ್ಲಿ ಇಂಗಿದ ರಕ್ತವನ್ನು ವ್ಯಕ್ತಗೊಳಿಸುವುದು. ತನ್ನ ನಿವಾಸಿಗಳಲ್ಲಿ ಹತರಾಗಿದ್ದವರನ್ನು ಇನ್ನು ಮರೆಮಾಚದು. ದೇವರೇನ್ ಮಾಡ್ತಾನೆ? ಪ್ರತಿಕಾರವನ್ನು ಸಲ್ಲಿಸುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಓಕೆ, 11ನೇ ಉದ್ದೇಶ ರೋಮಪುರದ ಪತ್ರಿಕೆ 1:18-23. ಅಂದರೆ ಜನರು, ಭೂಲೋಕದ ಜನರು ಏನು ಮಾಡಿದ್ದಾರೆ ಅಂದರೆ, ತಮ್ಮ ಸೃಷ್ಟಿಕರ್ತನನ್ನು ಮರೆತು ಸೃಷ್ಟಿಯನ್ನು ಆರಾಧನೆ ಮಾಡಿದರು. ಮೂರ್ತಿ ಆಗಿರಬಹುದು, ಅಥವಾ ಮರಗಿಡ ಬಳ್ಳಿಗಳಾಗಿರ್ಬೋದು, ಅಥವಾ ಮೀನಿನ ರೂಪಗಳಾಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಏನು ಮಾಡ್ತಾರೆ? ಅವುಗಳನ್ನು ಆರಾಧಿಸಿ ಸತ್ಯ ದೇವರನ್ನು ದೂರ ಹೋಗಿ
ಈ ರೀತಿಯ ಒಂದು ಕ್ರಿಯೆಗಳನ್ನು ಅವರು ಮಾಡಿದ ನಿಮಿತ್ತವಾಗಿ ದೇವರ ಕ್ರೋಧ, ದೇವರ ಕೋಪವು ಆ 7 ವರ್ಷಗಳಲ್ಲಿ ಉಪದ್ರವಗಳಲ್ಲಿ ಈ ಭೂಮಿಯಲ್ಲಿ ಸುರಿಸಲಿಕ್ಕಿದೆ ಪ್ರಿಯರೇ. ಓದುವ. ದುಷ್ಟತನವನ್ನು ನಡೆಸಿ ಸತ್ಯವನ್ನು ನಡೆಸಿ ಸತ್ಯವನ್ನು ಅನುಗಿಸುವವರಾದ ಮನುಷ್ಯರ ನಡೆಸಿ ಸತ್ಯವನ್ನು ಮುಚ್ಚಿಡುವಂತ, ಸತ್ಯವನ್ನು ಏನ್ ಮಾಡೋದು, ಹೊರಗೆ ಬರದಾಗೆ ಮುಚ್ಚಿಡುವಂತದ್ದು. ಅಣಗಿಸುವವರಾದ ಮನುಷ್ಯರ ಎಲ್ಲಾ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿ ಬರುತ್ತದೆ. ಯಾಕೆಂದರೆ ದೇವರ ವಿಷಯವಾಗಿ ತಿಳಿಯಬಹುದಾದದ್ದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದದೆ. ಸ್ಪಷ್ಟವಾಗಿ ದೇವರ ವಿಷಯವಾಗಿ ಏನ್ ತಿಳಿಬೇಕು, ದೇವರು ಯಾರಾಗಿದ್ದಾನೆ, ದೇವರು ಹೇಗಿದ್ದಾನೆ ಚೆನ್ನಾಗಿ ಗೊತ್ತು. ಆತ್ಮಸ್ವರೂಪನಾಗಿದ್ದಾನೆ, ಆತನು ಸೃಷ್ಟಿಕರ್ತನು ಎಂಬುದಾಗಿ ಚೆನ್ನಾಗಿ ಗೊತ್ತಿದ್ರೂ ಕೂಡ ಸೃಷ್ಟಿಯನ್ನು ಆರಾಧಿಸುತ್ತಾ ನಿಮಿತ್ತವಾಗಿ ಮುಂದೆ ಓದಿ. ಅದನ್ನು ಅವರಿಗೆ ದೇವರೇ ಸ್ಪಷ್ಟವಾಗಿ ತಿಳಿಸಿದನು. ದೇವರೇ ಸ್ಪಷ್ಟವಾಗಿ ತಿಳಿಸಿದ್ದಾನೆ ದೇವರು ಯಾರೆಂಬುದಾಗಿ. ಆದ್ರೂ ಕೂಡ ಮುಂದೆ ಓದಿ. ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು ಅಂದರೆ ಆತನ ನಿತ್ಯ ಶಕ್ತಿಯು ದೇವತ್ವವು ಜಗತ್ತುತ್ಪತ್ತಿಗೆ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತವೆ. ಹೀಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ. ಯಾಕೆಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ. ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಫಲ ಕಾಣಲಿಲ್ಲ. ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು. ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು. ಲಯವಿಲ್ಲದ ದೇವರ ಮಹಿಮೆಯನ್ನು ಲಯವಿಲ್ಲದ ದೇವರ ಮಹಿಮೆ ಯಾವುದು? ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡರು. ಹಲ್ಲೆಲೂಯಾ. ಈ ರೀತಿಯಲ್ಲಿ ಮಾಡಿದ್ರಿಂದ ಏನಾಯ್ತು? ದೇವರ ಕೋಪವು ಪ್ರಕಟವಾಗುವುದಕ್ಕೆ ಸಾಧ್ಯವಾಯಿತು 7 ವರ್ಷಗಳಲ್ಲಿ. ಇನ್ನೊಂದು ವಾಕ್ಯ ಓದಿ. ಅನೇಕ ಸಲ ಈ ಅಧ್ಯಯನದಲ್ಲಿ ಓದಿದ ವಾಕ್ಯ ಪ್ರಕಟಣೆ 9:20-21. ರೆವಲ್ಯೂಷನ್ 9:20-21. ಉಪದ್ರವಗಳಿಂದ ಸಾಯದೆ ಉಳಿದ ಜನರು ತಾವೇ ಮಾಡಿಕೊಂಡ ವಿಗ್ರಹಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಲಿಲ್ಲ. ಅವರು ದೆವ್ವಗಳ ಪೂಜೆಯನ್ನು ಬಂಗಾರ, ಬೆಳ್ಳಿ, ತಾಮ್ರ, ಕಲ್ಲು, ಮರ ಇವೇ ಮುಂತಾದವುಗಳಿಂದ ಮಾಡಲ್ಪಟ್ಟು ನೋಡಲಾರದೆ, ಕೇಳಲಾರದೆ, ನಡೆಯಲಾರದೆ ಇರುವ ವಿಗ್ರಹಗಳ ಪೂಜೆಯನ್ನು ಬಿಡಲಿಲ್ಲ. ಇದಲ್ಲದೆ ತಾವು ನಡೆಸುತ್ತಿದ್ದ ಕೊಲೆ, ಮಾಟ, ಜಾರತ್ವ, ಕಳ್ಳತನ ಇವುಗಳೊಳಗೆ ಒಂದನ್ನು ಬಿಟ್ಟು ಮಾನಸಾಂತರ ಮಾಡಿಕೊಳ್ಳಲಿಲ್ಲ. ದೇವರು ಸುಮ್ಮನೆ ಇರ್ತಾನ ಪ್ರಿಯರೇ? ಸತ್ಯ ದೇವರು ಆತ್ಮಸ್ವರೂಪನಾದ ದೇವರ ಮಹಿಮೆಯನ್ನು ಒಂದು ವಿಗ್ರಹಕ್ಕೆ ಕೊಟ್ಟು, ಮನುಷ್ಯನ ವಿಗ್ರಹ, ಮನುಷ್ಯ ಅಂದರೆ ಅಲ್ಲಲಿಯ ಮನುಷ್ಯನ ರೂಪವನ್ನು ಮಾಡಿ ದೇವರೆಂದು ಆರಾಧಿಸುವಂಥದ್ದು, ಅಥವಾ ಸರ್ಪಾದಿಗಳ ವಿಗ್ರಹಗಳು, ಇಲ್ಲಿ ವಾಕ್ಯದ ಹೇಳಿದ ಪ್ರಕಾರವಾಗಿ ಮರಗಳ ವಿಗ್ರಹ, ಅದು ಇನ್ಯಾವುದೇ ರೀತಿಯ ಮರ, ಇದು ಮಣ್ಣು, ಇವೆಲ್ಲವನ್ನು ಸೂರ್ಯ, ಚಂದ್ರ, ನಕ್ಷತ್ರ ಇವೆಲ್ಲವನ್ನು ಮನುಷ್ಯನು ಆರಾಧನೆ ಮಾಡಿದ ನಿಮಿತ್ತವಾಗಿ ಆ 7 ವರ್ಷಗಳಲ್ಲಿ ಅದರ ಕೋಪ, ದೇವರ ಕ್ರೋಧ ಪ್ರಕಟವಾಗುವಂಥ ಒಂದು ಸಮಯವಾಗಿದೆ ಪ್ರಿಯ. ಹಲ್ಲೆಲೂಯಾ. ಸತ್ಯ ದೇವರ ಲಯವಿಲ್ಲದ ದೇವರ ಮಹಿಮೆಯನ್ನು ಲಯವಾಗುವಂಥ ವಸ್ತುಗಳಿಗೆ ಕೊಟ್ಟಾದ ನಿಮಿತ್ತವಾಗಿ ದೇವರ ಕ್ರೋಧ ಮತ್ತು ದೇವರ ಕೋಪ ಪ್ರಕಟವಾಗುವಂಥ ಸಮಯವಾಗಿದೆ ಪ್ರಿಯರೇ. ಅದಕ್ಕಾಗಿ ಉಪದ್ರವ ಕಾಲ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ.
ಕೊನೆಯದಾಗಿ 12ನೇ ಉದ್ದೇಶ, ಈ ಸಂಕಟ ಕಾಲ ಅಥವಾ ಉಪದ್ರವ ಕಾಲದ್ದು 12ನೇ ಉದ್ದೇಶವನ್ನು ಕೂಡ ಈ ಸಮಯದಲ್ಲಿ ನಾವು ತಿಳ್ಕೊಳ್ಳೋಣ. ದಾನಿಯೇಲನ ಒಂದು ಪುಸ್ತಕ, ದಾನಿಯೇಲನ ಪುಸ್ತಕ 2ನೇ ಅಧ್ಯಾಯ 30ರಿಂದ 45ನೇ ವಾಕ್ಯವನ್ನು ಓದಿಕೊಳ್ಳೋಣ ನಾವು. ಅಲ್ಲಿ 7 ವಿಧವಾದ ಸಾಮ್ರಾಜ್ಯಗಳ ಬಗ್ಗೆ ನಾವು ನೋಡ್ತೇವೆ. ಒಂದರ ನಂತರವಾಗಿರುವ 7 ವಿಧವಾದ ಸಾಮ್ರಾಜ್ಯಗಳ ಬಗ್ಗೆ ನಾವು ನೋಡ್ತೇವೆ. ಕೊನೆಯ ಸಾಮ್ರಾಜ್ಯ ಅದು ನಿತ್ಯತ್ವದ ಸಾಮ್ರಾಜ್ಯ, ಅದು ಕರ್ತನಾದ ಯೇಸು ಕ್ರಿಸ್ತನ ಸಾಮ್ರಾಜ್ಯವಾಗಿದೆ ಪ್ರಿಯರೇ. ಈ ಕೊನೆಯ ಸಾಮ್ರಾಜ್ಯದಲ್ಲಿ ನಡೆಯುವಂಥ ಒಂದು ಕಾರ್ಯವಿದೆ. ಅದು ಏನೆಂದರೆ, ನಾವು ದಾನಿಯೇಲನ ಪುಸ್ತಕ 9ನೇ ಅಧ್ಯಾಯ 24ನೇ ವಾಕ್ಯ ಓದುವ. ಅಲ್ಲಿ 7 ಒಂದರ ನಂತರ ಒಂದು ಕಾರ್ಯಗಳು ಅದು ನಡೆಯಲೇಬೇಕು. ಯಾವಾಗ ನಡೀತದೆ, ಅದು ನೆರವೇರ್ತದೆ ಗೊತ್ತುಂಟ? 9:24 ದಾನಿಯೇಲ, ಅದು 1000 ವರ್ಷದ ಕರ್ತನಾದ ಯೇಸು ಸ್ವಾಮಿಯ ಆಳ್ವಿಕೆಯಲ್ಲಿ, ಮಿಲೇನಿಯಂನಲ್ಲಿ ಅದು ನೆರವೇರಲಿಕ್ಕೆ ಹೋಗುತ್ತದೆ. ಆ ವಾಕ್ಯ ಓದಿ. ಅಧರ್ಮವನ್ನು ಕೊನೆಗಾಣಿಸುವುದು ಒಂದು, ಪಾಪಗಳನ್ನು ತೀರಿಸುವುದು, ಪಾಪಗಳು ತೀರಿಸಲ್ಪಡುತ್ತದೆ, ಅಪರಾಧವನ್ನು ನಿವಾರಿಸಲ್ಪಡುತ್ತದೆ, ಸನಾತನ ಧರ್ಮವನ್ನು ಸ್ಥಾಪಿಸಲ್ಪಡುತ್ತದೆ, ಕನಸನ್ನು ಪ್ರವಾದಿಯ ನುಡಿಯನ್ನು ಕನಸು ಯಥಾರ್ಥ ಮಾಡ್ತದೆ, ಮತ್ತು 7ನೇದಾಗಿ ಪ್ರವಾದಿಯ ನುಡಿಯು ಯಥಾರ್ಥವಾಗಿ, ಅಂದರೆ ಪ್ರವಾದನೆ ನೆರವೇರಲಿಕ್ಕೆ ಹೋಗುತ್ತದೆ. ಈ 7 ಸಂಗತಿ 1000 ವರ್ಷದಲ್ಲಿ ನೆರವೇರುವಂಥ ಸಮಯ. ಅದಕ್ಕೆ ಮುಂಚೆ ಏನಾಗಬೇಕು? 6 ಸಾಮ್ರಾಜ್ಯಗಳು ಈ ಭೂಲೋಕದಲ್ಲಿ ಆಳಲೇಬೇಕು. ಅದರಲ್ಲಿ 6ನೇ ಸಾಮ್ರಾಜ್ಯ ಕ್ರಿಸ್ತ ವಿರೋಧಿಯ ಸಾಮ್ರಾಜ್ಯವಾಗಿದೆ ಪ್ರಿಯರೇ. ನಾವು ದಾನಿಯೇಲನ ಪುಸ್ತಕ 2:30ರಿಂದ ಓದಿಕೊಳ್ಳೋಣ. ನಾನೇ ಎಲ್ಲ ಜೀವಂತರಿಗಿಂತ ಹೆಚ್ಚು ಬುದ್ಧಿಯುಳ್ಳವನಂತಲ್ಲ, ಕನಸಿನ ಅಭಿಪ್ರಾಯವು ರಾಜನಿಗೆ ಗೋಚರವಾಗಿ ನಿನ್ನ ಮನಸ್ಸಿನ ಯೋಚನೆಯ ವಿಷಯವು ನಿನಗೆ ತಿಳಿದು ಬರಲಿ ಎಂದು ಈ ರಹಸ್ಯವು ನನಗೆ ವ್ಯಕ್ತವಾಗಿದೆ. ರಾಜನೇ, ನೀನು ಕಂಡದ್ದು ಆಹಾ, ಅದ್ಭುತ ಪ್ರತಿಮೆ, ತಳತಳನೆ ಹೊಳೆಯುವ ಆ ದೊಡ್ಡ ಪ್ರತಿಮೆಯು ನಿನ್ನೆದುರಿಗೆ ನಿಂತಿತು. ಭಯಂಕರವಾಗಿ ಕಾಣಿಸಿತು. ಆ ಪ್ರತಿಮೆಯ ತಲೆಯು ಅಪರಂಜಿ, ಆಗಿದೆ. ಎದೆ ತೋಳುಗಳು ಬೆಳ್ಳಿ, ಹೊಟ್ಟೆ ಸೊಂಟಗಳು ತಾಮ್ರ, ಕಾಲುಗಳು ಕಬ್ಬಿಣ, ಹೆಜ್ಜೆಗಳು ಕಬ್ಬಿಣ ಮತ್ತು ಮಣ್ಣು. ನೀನು ನೋಡುತ್ತಿರಲಾಗಿ ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು ಕೈ ಇಲ್ಲದೆ ಒಡೆಯಲ್ಪಟ್ಟು ಸಿಡಿದು ಬಂದು ಆ ಪ್ರತಿಮೆಯ ಕಬ್ಬಿಣ ಮಣ್ಣಿನ ಹೆಜ್ಜೆಗಳಿಗೆ ಬಡಿದು ಚೂರು ಚೂರು ಮಾಡಿತು. ಆಗ ಕಬ್ಬಿಣ ಮಣ್ಣು, ತಾಮ್ರ ಬೆಳ್ಳಿ ಬಂಗಾರಗಳೆಲ್ಲವೂ ಪುಡಿ ಪುಡಿಯಾಗಿ ಸುಗ್ಗಿಯ ಕಣಗಳ ಹೊಟ್ಟಿನಂತಾದವು. ಗಾಳಿಯು ತೂರಿಕೊಂಡು ಹೋಗಲು ಅವುಗಳಿಗೆ ನೆಲೆಯೇ ಇಲ್ಲವಾಯಿತು. ಪ್ರತಿಮೆಗೆ ಬಡಿದ ಆ ಬಂಡೆಯು ಮಹಾಪರ್ವತವಾಗಿ ಲೋಕದಲ್ಲೆಲ್ಲ ತುಂಬಿಕೊಂಡಿತು. ಕನಸು ಇದೆ. ಇದರ ಅರ್ಥವನ್ನು ಸನ್ನಿಧಿಯಲ್ಲಿ ಅರಿಕೆ ಮಾಡುವೆವು. ಅರಸೇ, ನೀನು ರಾಜಾದಿರಾಜ. ಪರಲೋಕ ದೇವರು ನಿನಗೆ ರಾಜ್ಯ ಬಲ ಪರಾಕ್ರಮ ವೈಭವಗಳನ್ನು ದಯಪಾಲಿಸಿದ್ದಾನೆ. ನರಜಾತಿಯವರು ವಾಸಿಸುವ ಸಕಲ ಪ್ರಾಂತ್ಯಗಳಲ್ಲಿ ಆಕಾಶ ಪಕ್ಷಿಗಳನ್ನು ಭೂಜಂತುಗಳನ್ನು ನಿನ್ನ ಕೈಗೆ ಒಪ್ಪಿಸಿ ನೀನು ಅವುಗಳನ್ನೆಲ್ಲ ಆಳುವಂತೆ ಮಾಡಿದ್ದಾನೆ. ನೀನೇ ಆ ಬಂಗಾರದ ತಲೆ. ನಿನ್ನ ಕಾಲವಾದ ಮೇಲೆ ನೋಡಿ ಮತ್ತೆ ಓದುವ. ಈ ಬಂಗಾರದ ತಲೆ, ಆ ಪ್ರತಿಮೆ ಈ ನೆಬೂಕದ್ನೆಚ್ಚರ್ ಅರಸನಿಗೆ ಬಿದ್ದ ಕನಸು ಆಗಿದೆ. ಇದರ ಅರ್ಥವನ್ನು ಈಗ ದಾನಿಯೇಲನು ಹೇಳ್ತಾ ಇದ್ದಾನೆ. ಈ ಕನಸಿನ ಅರ್ಥವನ್ನು ಬಂಗಾರದ ತಲೆ ಎಂಬುದಾಗಿ ಹೇಳಬೇಕಾದ್ರೆ ಅದು ಈ ಬಾಬೆಲ್ ಸಾಮ್ರಾಜ್ಯವಾಗಿದೆ. ಅದರ ಕಾಲಾವಧಿ 70 ವರ್ಷ. ಯಾವಾಗ? ಕ್ರಿಸ್ತ ಪೂರ್ವ 606ನೇ ಇಸವಿಯಿಂದ
ಕ್ರಿಸ್ತಪೂರ್ವ 536ನೇ ಇಸವಿಯವರೆಗೆ. ಅದು ಬಂಗಾರದ ತಲೆ. ಆ ಸಾಮ್ರಾಜ್ಯದ ಸಮಯದ ನಂತರ ಇನ್ನೊಂದು ರಾಜ್ಯ ಬಂತು, ಅದು ಮೇದ್ಯ ಮತ್ತು ಪರ್ಷಿಯಾ. ಮೇದ್ಯ ಮತ್ತು ಪರ್ಷಿಯಾ ರಾಜ್ಯದ ಕಾಲಾವಧಿ ಕ್ರಿಸ್ತಪೂರ್ವ 536ನೇ ಇಸವಿಯಿಂದ ಕ್ರಿಸ್ತಪೂರ್ವ 330 ಇಸವಿಯವರೆಗೆ ಪ್ರಿಯರೇ. ಅದು ಏನಾಗಿದೆ, ಅದು ಎದೆ ಮತ್ತು ತೋಳು, ಅದು ಯಾವುದರದ್ದು, ಅದು ಬೆಳ್ಳಿಯದ್ದಾಗಿದೆ ಪ್ರಿಯರೇ. ಅದ ನಂತರ ಇನ್ನೊಂದು ಸಾಮ್ರಾಜ್ಯ ಬರ್ತಾ ಇದೆ. ಆ ಸಾಮ್ರಾಜ್ಯ ಹೋದ ನಂತರ ಕ್ರಿಸ್ತಪೂರ್ವ 330ರಿಂದ ಕ್ರಿಸ್ತಪೂರ್ವ 146ನೇ ಇಸವಿಯವರೆಗೆ ಆ ಸಾಮ್ರಾಜ್ಯದ ಹೆಸರು ಗ್ರೀಸ್ ಸಾಮ್ರಾಜ್ಯವಾಗಿದೆ. ಅದರ ಕಾಲ ಅದು ಹೊಟ್ಟೆ ಮತ್ತು ಸೊಂಟ, ಅದು ತಾಮ್ರದ್ದು, ಹೊಟ್ಟೆ ಮತ್ತು ಸೊಂಟ ತಾಮ್ರದ್ದಾಗಿದೆ ಪ್ರಿಯರೇ. ಅದರ ಕಾಲದ ನಂತರ ಇನ್ನೊಂದು ಸಾಮ್ರಾಜ್ಯ ಬರ್ತಾ ಉಂಟು. ಕ್ರಿಸ್ತಪೂರ್ವ 146ನೇ ಇಸವಿಯಿಂದ ಕ್ರಿಸ್ತ ಶಕ 476 ಇಸವಿಯವರೆಗೆ ರೋಮ್ ಸಾಮ್ರಾಜ್ಯ ಬರುತ್ತದೆ. ಇದು ಏನಾಗಿದೆ, ಕಬ್ಬಿಣದ ಕಾಲುಗಳು, ಕಬ್ಬಿಣದ ಕಾಲುಗಳು. ಈ 4 ಸಾಮ್ರಾಜ್ಯಗಳ ನಂತರ 5ನೇದಾಗಿ ಬರುವಂಥದ್ದು ಯಾವುದಾಗಿದೆ, ಯುರೋಪಿಯನ್ ಯೂನಿಯನ್. ಯೂರೋ ಯೂನಿಯನ್ ಅದು ಕಬ್ಬಿಣ ಮಿಶ್ರಿತವಾದ ಜೇಡಿ ಮಣ್ಣಿನ ಹೆಜ್ಜೆಗಳು, ಪಾದಗಳು ಅಥವಾ ಹೆಜ್ಜೆಗಳು ಎಂಬುದಾಗಿ ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಯುರೋಪಿಯನ್ ಯೂನಿಯನ್ ಇವತ್ತು ಆಲ್ರೆಡಿ ಯುರೋಪಿಯನ್ ಯೂನಿಯನ್ ಅಸ್ತಿತ್ವದಲ್ಲಿ ಬಂದಿದೆ ಪ್ರಿಯರೇ. ಯೂರೋ ಅಸ್ತಿತ್ವದಲ್ಲಿದೆ. ಇದರ ನಂತರ ಈ 4 ಸಾಮ್ರಾಜ್ಯಗಳ ಬಂತ 5ನೇದಾಗಿ ಅದು ಬರ್ತದೆ. ಈ ಯುರೋಪಿಯನ್ ಯೂನಿಯನ್ನಿಂದಲೇ ಕ್ರಿಸ್ತ ವಿರೋಧಿ ಹೊರಗಡೆ ಬರುತ್ತಾನೆ. ಈ ಯುರೋಪಿಯನ್ ಯೂನಿಯನ್ ಏನು ಮಾಡ್ತದೆ, ಇವನಿಗೆ ತಮ್ಮ ಅಧಿಕಾರವನ್ನು ಬಿಟ್ಟು ಕೊಡುತ್ತವೆ 7 ವರ್ಷಗಳ ಕಾಲ. 7 ವರ್ಷಗಳ ತನ್ನ ಸಾಮ್ರಾಜ್ಯ ಭೂಲೋಕದಲ್ಲಿ ಸ್ಥಾಪಿಸುವಾಗ ಈ ಕ್ರಿಸ್ತ ವಿರೋಧಿ ಈ ಯುರೋಪಿಯನ್ ಯೂನಿಯನ್ ಇವನಿಗೆ ಅಧಿಕಾರವನ್ನು ಬಿಟ್ಟು ಕೊಡ್ತದೆ. ಅದು 6ನೇ ಸಾಮ್ರಾಜ್ಯವಾಗಿದೆ. ಇದು ಕ್ರಿಸ್ತ ವಿರೋಧಿಯ ಸಾಮ್ರಾಜ್ಯ ಎಂಬುದಾಗಿ ಚೆನ್ನಾಗಿ ನಾವು ತಿಳ್ಕೊಳ್ಳತಕ್ಕದ್ದು ಪ್ರಿಯರೇ. ಅಲ್ಲಲ್ಲಿಯ ಇದೇ ಉಪದ್ರವದ ಕಾಲ, ಸಂಕಟದ ಕಾಲ, ಈ ಭೂಮಿಯಲ್ಲಿ ನಡೆಯುವಂಥ ಒಂದು ಕಾಲ ಎಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಅದನಂತರ ಒಂದು ಗುಂಡು ಬಂಡೆ ಬೆಟ್ಟದ ಮೇಲಿಂದ ಇವರು ಬರುವಂಥದ್ದನ್ನು ಕಾಣ್ತೇವೆ. ಆ ಗುಂಡು ಬಂಡೆ ಬೇರೆ ಯಾರೂ ಅಲ್ಲ, ಅದು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಆತನ ಸಾಮ್ರಾಜ್ಯ ಅದು ನಿತ್ಯತ್ವವಾಗಿ 1000 ವರ್ಷದಿಂದ ಆರಂಭವಾಗಿ ಅದು ಹೊಸ ಭೂಮಿ, ಹೊಸ ಆಕಾಶ, ಹೊಸ ಯೆರೂಸಲೇಮ್ ಅದು ಮತ್ತು ನಿತ್ಯತ್ವವರೆಗೂ ಹೋಗುವಂಥ ಒಂದು ರಾಜ್ಯವಾಗಿದೆ. ಯೇಸು ಕ್ರಿಸ್ತನ ರಾಜ್ಯ ಅದು ನಿತ್ಯ ರಾಜ್ಯವಾಗಿದೆ ಪ್ರಿಯರೇ. ಅಲ್ಲಲ್ಲಿಯ ಅದು ಗುಂಡು ಬಂಡೆ ಎಂಬಂಥ ರಾಜ್ಯ ಪ್ರಿಯರೇ. ಎಲ್ಲ ರಾಜ್ಯಗಳನ್ನು ಸಾಮ್ರಾಜ್ಯ ಅದು ಒಡೆದು ಚೂರು ಚೂರು ಮಾಡಿ ಹೋಗ್ತದೆ. ಮುಂದೆ ಓದಿ ಡ್ಯಾನಿಯಲ್ ಚಾಪ್ಟರ್ 2. ನಿನ್ನ ಕಾಲವಾದ ಮೇಲೆ ನಿನಗಿಂತ ಕನಿಷ್ಠವಾದ ಮತ್ತೊಂದು ರಾಜ್ಯ ಉಂಟಾಗುವುದು. ಅನಂತರ ಬೇರೊಂದು 3ನೇ ರಾಜ್ಯವು ತಾಮ್ರದ್ದಾಗಿ ತಲೆದೋರಿ ಭೂಮಂಡಲವನ್ನೆಲ್ಲ ಆಳುವುದು. 4ನೇ ರಾಜ್ಯವು ಕಬ್ಬಿಣದಷ್ಟು ಗಟ್ಟಿ. ಕಬ್ಬಿಣವು ಎಲ್ಲ ವಸ್ತುಗಳನ್ನು ಚೂರು ಚೂರಾಗಿ ಒಡೆದು ಹಾಕುವುದಷ್ಟೇ. ಸಕಲವನ್ನು ಧ್ವಂಸ ಮಾಡುವ ಕಬ್ಬಿಣದಂತೆ ಅದು ಚೂರು ಚೂರಾಗಿ ಧ್ವಂಸ ಮಾಡುವುದು. ಹೆಜ್ಜೆಗಳಲ್ಲಿ ಮತ್ತು ಬೆರಳುಗಳಲ್ಲಿ ಒಂದಂಶವು ಕುಂಬಾರನ ಮಣ್ಣು, ಒಂದಂಶವು ಕಬ್ಬಿಣವು ಆಗಿದ್ದನ್ನು ನೀನು ನೋಡಿದ ಪ್ರಕಾರ ಆ ರಾಜ್ಯವು ಭಿನ್ನ ಭಿನ್ನವಾಗಿರುವುದು. ಜೇಡಿ ಮಣ್ಣಿನೊಂದಿಗೆ ಕಬ್ಬಿಣವು ಮಿಶ್ರವಾಗಿದ್ದನ್ನು ನೀನು ನೋಡಿದಂತೆ ಆ ರಾಜ್ಯದಲ್ಲಿ ಕಬ್ಬಿಣದ ಬಲವು ಸೇರುವುದು. ಕಾಲ್ಬೆರಳುಗಳ ಒಂದಂಶವು ಕಬ್ಬಿಣ, ಒಂದಂಶವು ಮಣ್ಣು ಆಗಿದ್ದ ಹಾಗೆ ಆ ರಾಜ್ಯದ ಒಂದಂಶವು ಗಟ್ಟಿ, ಒಂದಂಶವು ಬೆಂಡು. ಕಬ್ಬಿಣವು ಜೇಡಿ ಮಣ್ಣಿನೊಂದಿಗೆ ಬೆರೆತಿರುವುದನ್ನು ನೀನು ನೋಡಿದ ಮೇರೆಗೆ ಆ ರಾಜಾಂಶಗಳು ಸಂತತಿ ಸಂಬಂಧದಿಂದ ಬೆರೆತುಕೊಳ್ಳುವವು. ಆದರೆ ಕಬ್ಬಿಣವು ಮಣ್ಣಿನೊಂದಿಗೆ ಹೇಗೆ ಕಲಿಯುವುದಿಲ್ಲವೋ ಹಾಗೆ ಅವು ಒಂದಕ್ಕೊಂದು ಅಂಟಿಕೊಳ್ಳುವುದಿಲ್ಲ. ಆ ರಾಜ್ಯರ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು, ಅದು ಎಂದಿಗೂ ಅಳಿಯದು. ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು. ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು ಕೈ ಇಲ್ಲದೆ ಒಡೆಯಲ್ಪಟ್ಟು ಕಬ್ಬಿಣ, ತಾಮ್ರ, ಮಣ್ಣು, ಬೆಳ್ಳಿ, ಬಂಗಾರಗಳನ್ನು ಚೂರು ಚೂರು ಮಾಡಿದ್ದು ನಿನ್ನ ಕಣ್ಣಿಗೆ ಬಿತ್ತಲ್ಲ. ಇದರಿಂದ ಪರಲೋಕ ದೇವರು ಮುಂದೆ ನಡೆಯುವ ವಿಷಯಗಳನ್ನು ರಾಜನಿಗೆ ತಿಳಿಯಪಡಿಸಿದ್ದಾನೆ. ಕನಸು ನಿಜ, ಅದರ ಅರ್ಥವು ನಂಬತಕ್ಕದ್ದು ಎಂದು ಹೇಳಿದನು. ಲೂಕ 1, 31, 32, 33 ನೋಡ್ತೇವೆ. ಕರ್ತನ ಯೇಸು ಸ್ವಾಮಿಯ ನಿತ್ಯ ರಾಜ್ಯದ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಹಾಗಾದರೆ ಈ ಉಪದ್ರವ ಕಾಲ 12 ಯಾಕೆ ಎಂಬುದಾಗಿ ಹೇಳಬೇಕಾದ್ರೆ ಅಲ್ಲಿ ಕೂಡ ಒಂದು ದೇವರು ಪರೀಕ್ಷೆ ಇಡ್ತಾನೆ ಭೂನಿವಾಸಿಗಳಿಗೂ ಯಹೂದ್ಯ. ಅವಾಗ 3 ಗುಂಪುಗಳಿರ್ತದೆ. ಒಂದು ಜನಾಂಗಗಳಿರ್ತದೆ, 2ನೇದು ಯಹೂದ್ಯರು ಇರ್ತಾರೆ, 3ನೇದಾಗಿ
ಎತ್ತಲ್ಪಡುವಿಕೆಯಲ್ಲಿ ಕೈ ಬಿಡಲ್ಪಟ್ಟವರು, ಹಿಂಜಾರಿ ಹೋಗಿ ಕೈಲಿ ಬಿಡಲ್ಪಟ್ಟವರು ಇರ್ತಾರೆ. 3 ಗುಂಪುಗಳು ಮಾತ್ರ ಆ ಒಂದು ಸಂಕಟ ಕಾಲದಲ್ಲಿ ಹಾದು ಹೋಗುತ್ತಾರೆ ಪ್ರಿಯರೇ. ಆ ಸಮಯದಲ್ಲಿ ಒಂದು ಪರೀಕ್ಷೆ, ದೇವರೊಟ್ಟಿಗೆ ನಿಲ್ತಾರೋ ಪುನಃ ಕ್ರಿಸ್ತ ವಿರೋಧಕ್ಕೆ ಸೈತಾನೊಟ್ಟಿಗೆ ನಿಲ್ತಾರೋ ಎಂಬಂಥ ಒಂದು ಪರೀಕ್ಷೆ ಇರ್ತದೆ. ಆ ಪರೀಕ್ಷೆ ಅಂದರೆ ಆವಾಗ ಈಸಿ ಇಲ್ಲ. ರಕ್ಷಣೆ ಹೊಂದಿ ಸತ್ಯಕ್ಕಾಗಿ ನಿಲ್ಲುವಂಥದ್ದು ಸುಲಭವಲ್ಲ. ಆವಾಗ ಭಾರಿ ಕಷ್ಟದ ಸಮಯ. ಯಾರು ಸೈತಾನಿಗೆ ಗೊತ್ತಾಗ್ತದೆ, ಈ ಕ್ರಿಸ್ತವರಿಗೆ ಗೊತ್ತಾಗ್ತದೆ, ಯಾರು ಯೇಸುನ ಅಂಗೀಕರಿಸಿದರೆ, ಯಾರು ಯೇಸುನ ಆರಾಧನೆ ಮಾಡಿದರೆ, ಸುವಾರ್ತೆ ಸಾಧಿಸಿದ್ರೆ ಅವನಿಗೆ ಗೊತ್ತಾಗ್ತದೆ. ಅವನು ಉಪದ್ರವಿಸ್ತಾನೆ, ಸೆರೆಮನೆಗೆ ಆಗ್ತಾನೆ, ಚಿತ್ರಹಿಂಸೆ ಕೊಡ್ತಾನೆ. ಏನೇ ಮಾಡಿದ್ರು, ಇಷ್ಟ ಚಿತ್ರಹಿಂಸೆ ಕೊಟ್ಟರೂ ಕೂಡ ಅವರು ದೇವರನ್ನು ಬಿಡದಿರುವ ಕಾರಣ ಕೊನೆಗೆ ತಲೆ ಕಡಿದು ಅವರನ್ನು ಕೊಂದು ಹಾಕುತ್ತಾನೆ ಪ್ರಿಯರು. ಹಾಗಾದರೆ ಈ 12 ವಿಷಯಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. ಯಾಕೆ ಉಪದ್ರವ ಕಾಲ, ಯಾಕೆ 7 ವರ್ಷಗಳ ಸಂಕಟ ಕಾಲ ಎಂಬುದಾಗಿ ಇವತ್ತು ನಾವು ಧ್ಯಾನ ಮಾಡಿದ್ದೇವೆ. ನಾಳೆ ನಾವು 6:1-2 ಪ್ರಕಟಣೆ ಪುಸ್ತಕ ಮುಂದುವರೆದ ಭಾಗವನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತೇವೆ ಪ್ರಿಯರೇ. ನಾವು ಎಲ್ಲರೂ ಕಣ್ಣು ಮುಚ್ಚಿಕೊಂಡು ನಾವು ದೇವರನ್ನು ಕಡೆಗೆ ನಾವು ಒಪ್ಪಿಸಿಕೊಳ್ಳೋ ನಮ್ಮನ್ನೇ ನಾವು ಪ್ರಾರ್ಥನೆ ಮಾಡುವ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಯಾರು ಕೂಡ ನಾವು ಸಂಕಟ ಕಾಲದಲ್ಲಿ ಉಳಿಯಬಾರದು, ನಾವು ಹಿಂಜಾರಿ ಹೋಗಬಾರದು. ಒಂದು ವೇಳೆ ನೀವು ರಕ್ಷಣೆ ಹೊಂದದಿದ್ದರೆ, ಇಲ್ಲಿಯವರೆಗೆ ಯೇಸುನ ರಕ್ಷಕನ ಒಡೆಯನಾಗಿ ಅಂಗೀಕಾರ ಮಾಡದೆ ಹೋಗಿರುವುದಾದರೆ, ತಂದೆ ಮಗ ಪವಿತ್ರಾತ್ಮನ ಹೆಸರಲ್ಲಿ ನೀರಲ್ಲಿ ಮುಳುಗಿ ದಿಸದಿದ್ದುಕೊಂಡಿರದೆ ಇರುವುದಾದರೆ, ಇವತ್ತು ಒಳ್ಳೆಯ ಅವಕಾಶ ಉಂಟು. ತಡ ಮಾಡಬೇಡಿ. ಒಂದೇ ಮರಣ ಯಾವಾಗ ಬರ್ತದೆ ಗೊತ್ತಿಲ್ಲ, ಎರಡನೇದಾಗಿ ಯೇಸು ಕ್ರಿಸ್ತನ ಬರೋಣ ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ. ನಾವು ಕೈ ಬಿಡಲ್ಪಡಬಾರದು. ನಾವೆಲ್ಲ ಪರಲೋಕಕ್ಕೆ ಎತ್ತಲ್ಪಡಬೇಕು, ಪರಲೋಕಕ್ಕೆ ನಾವು ಹೋಗಬೇಕು. ಅದಕ್ಕಾಗಿ ಈ ರೀತಿಯ ಒಂದು ಅಧ್ಯಯನಗಳನ್ನು ದೇವರು ಏರ್ಪಾಟು ಮಾಡಿದ್ದಾನೆ ಪ್ರಿಯರೇ. ನಾವು ಪಾಪದಲ್ಲಿ ರಕ್ಷಣೆ ಹೊಂದಿ ತಂದೆ ಮಗ ಪವಿತ್ರಾತ್ಮನ ಹೆಸರಲ್ಲಿ ನೀರಲ್ಲಿ ಮುಳುಗಿಸಿಕೊಂಡ್ರೂ ಕೂಡ ಪಾಪದ ಜೀವಿಸುತ್ತೂ ಇದ್ದರೆ ನಾವು ಮಾನಸಾಂತರ ಪಟ್ಟು ದೇವರ ಕಡೆ ತಿರುಗಿಕೊಳ್ಳೋಣ ಪ್ರಿಯರೇ. ದೇವರು ನಮ್ಮ ಪ್ರೀತಿ ಮಾಡುವ ನಿಮಿತ್ತವಾಗಿ ವಾಕ್ಯಗಳ ಮೂಲಕ ನಮ್ಮೆಲ್ಲರ ಜೊತೆಲಿ ಆತನೇ ಮಾತನಾಡ್ತಾನೆ ಪ್ರಿಯರೇ. ನಿಮಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ತನ್ನ ಪಾದಕ್ಕೆ ಬಂದಿದ್ದೇವೆ. ನನ್ನ ವಾರ್ತೆ ಕೇಳಿ ಒಬ್ಬೊಬ್ಬರಿಗಾಗಿ ಪ್ರಾರ್ಥಿಸುತ್ತಾನೆ. ಒಬ್ಬೊಬ್ಬರ ಜೀವಿತ ಕಾರ್ಯ ಮಾಡಿ. ಯಾರಾದರೂ ನಿನ್ನನ್ನು ಅಂಗೀಕಾರ ಮಾಡದಿದ್ದರೆ ಇಲ್ಲಿವರೆಗೆ, ಅಥವಾ ದೀಕ್ಷಾ ತೆಗೆದುಕೊಳ್ಳೋದವರು ಇದ್ದರೆ ಅವರ ಹೃದಯದಲ್ಲಿ ಮಾತನಾಡಿ ತೀರ್ಮಾನ ತಗೊಳ್ಳುವ ಹಾಗೆ ಸಹಾಯ ಮಾಡು. ಯಾರ ಹಿಂಜಾರಿದವರು ಇದ್ದರೆ, ಪಾಪದಲ್ಲಿ ಜೀವಿಸೋರಿದ್ದರೆ ಅವ್ರ ನಿಮ್ಮ ಮಾನಸಾಂತರ ಉಂಟು ಮಾಡಿ ನಿನ್ನ ಬರೋಣಕ್ಕೆ ಸಿದ್ಧಪಡಿಸಬೇಕೆಂಬುದಾಗಿ ಕರ್ತನ ಪ್ರಾರ್ಥಿಸುತ್ತೇನೆಪ್ಪ. ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿದ್ದಕ್ಕ ಸ್ತೋತ್ರ. ಎಲ್ಲ ಘನವನ್ನು ಮಾನ ಮಹಿಮೆಯನ್ನು ನಿನಗೆ ಸಲ್ಲಿಸುತ್ತೇವೆ. ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆದವರೇ. ಆಮೆನ್. ಗಾಡ್ ಬ್ಲೆಸ್ ಯು ಆಲ್.